ನಾವೆಲ್ಲ ಶರಣಬಸವೇಶ್ವರರ ಮಂಗಳಮಯವಾಗಿರ್ತಕ್ಕಂಥ ಪಾವನಮಯವಾಗಿರ್ತಕ್ಕಂಥ ಚರಿತ್ರೆಯನ್ನ ಕೇಳ್ತಾ ಬರ್ತಾ ಇದ್ದೇವೆ. ಸುಮಾರು ಒಂದು 15 ದಿನ ಆಗಿರ್ಬೇಕು. ಈಗಾಗಲೇ 15 ದಿನದಿಂದ ಶರಣಬಸವನ ಚರಿತ್ರೆ ಬೆಳಕೆಂಬ ನೀರಿನಲ್ಲಿ ಜಳಕವನ್ನು ಮಾಡ್ತಾ ಇದ್ದೇವೆ. ನಿನ್ನಿನ ದಿನ ಶರಣಬಸವೇಶ್ವರರ ಚರಿತ್ರೆಯಲ್ಲಿ ಗುರುಗಳಾಗಿರ್ತಕ್ಕಂಥ ಮರಣಸಿದ್ಧರು ಏನ್ ಹೇಳಕತ್ತಾರ ಅಂತ ಕೇಳಿದ್ರೆ, ಶರಣಬಸಪ್ಪನಿಗೆ ಅಪ್ಪ ನೀನು ಮದುವೆಯಾಗು ಅಂತ ಹೇಳಕತ್ತಾರೆ. ಮದುವೆ ಸಂಸಾರ ಅಂದ್ರೆ ಏನು ಅನ್ನುವಂಥದ್ದನ್ನು ಹೇಳಕತ್ತಾನೆ. ಹೇಳ್ತಾ ಏನ್ ಹೇಳ್ಯಾರ, ಸಂಸಾರದಿಂದ ಸದ್ಗತಿಯುಂಟು ಕೇಳು ಮಗನೇ, ಸ್ವಾದಿ ಪ್ರಮತರಿಗಿದೇನಿದ್ದಿಲ್ಲವೇ? ಸಂಸಾರವಂ ಬಿಡಿದು ಸನ್ಮಾರ್ಗದಲ್ಲಿ ನಡೆವಂಗೆ ಕುಶಲ ಶಂಕರ ತಾನು ಮೋಕ್ಷವನ್ನು ಕೊಡುವ ಅಂತ ಹೇಳಿದ್ದಾರೆ. ಅಪ್ಪ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಲಗ್ನ ಆಗಿದ್ರಪ್ಪ, ನೀನು ಲಗ್ನ ಅದನ್ನ ಸಾಕ್ರೆಟಿಸ್ ಒಂದ್ ಕಡೆ ಬಹಳ ಸುಂದರವಾಗಿ ಹೇಳ್ತಾನ, ಫಿಲಾಸಫರ್. ಅವಶ್ಯವಾಗಿ ಲಗ್ನ ಆಗ್ರಿ ಅವ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಅವಶ್ಯವಾಗಿ ಲಗ್ನ ಆಗ್ರಿ, ಒಳ್ಳೆ ಹೆಂಡತಿ ಸಿಕ್ಕರೆ ಒಳ್ಳೆ ಸಂಸಾರಕ್ಕೆ ಹಾಕಿರಿ. ಆಕಿ ಏನ್ ಒಂದ್ ಸ್ವಲ್ಪ ಎದುರಿದ್ಲಂದ್ರೆ ಏನ್ ಹಾಕಿರಿ, ವೇದಾಂತಿಗಳಾಕಿರಿ ಅಂತ ಹೇಳ್ತಾನೆ. ಸಂಸಾರದಲ್ಲಿ ಗಂಡ ಹೆಂಡರ ಮನಸ್ಸು ಒಂದಿರ್ಬೇಕಂತ. ನಿಮ್ಗೇನ್ ಹೇಳದ್, ನಿಮ್ಗೆ ನನ್ಗೆ ಬಾಳ ಓದಿರ್ತೀರಿ ಆ ವಿಷಯದ. ಒಂದಿರ್ಬೇಕಂತ, ಚಂದ ಇರ್ಬೇಕಂತ ಅಂದ್ರೆ ಸಂಸಾರ ಅಂದ್ರೆ ಮುಂದವ ಸಂಸಾರಿಕ ಹೋಗಿ ಏನಾಕರೆ ಸಸಾರ, ಅವನ್ ಸಂಸಾರ ಸಸಾರ ಆಗ್ತದೆ. ಇಲ್ಲಿ ಲಗ್ನದಾಗ ಅದಕ್ಕ ಏನ್ ಕಟ್ಟಿರ್ತಾರ ಅಂತ ಕೇಳಿದ್ರೆ, ಹೊಸದಾಗಿ ಲಗ್ನ ಹಾಕಿರ್ತಾರಲ್ಲ, ಅವತ್ತೊಂದು ಕಟ್ಟಿರ್ತಾರಲ್ಲ, ಅಕ್ಕಿ ಮೇಲೆ ಸೀರೆ ಹಾಕಿರ್ತಾರ ಅಥವಾ ಪತ್ಲ ಹಾಕಿರ್ತಾರ, ಇವನ್ ಮೇಲೆ ಶಾಲು ಟವೆಲೋ ಏನೋ ಹಾಕಿ ನಡವರ್ಕೊಂದ್ ಕಟ್ಟಿರ್ತಾರ. ಏನ್ರಿದೆ, ಏನ್ ಕಟ್ಟಿರ್ತಾರೆ ಇದು? ನಾ ಆಗಿಲ್ಲ ಬಿಟ್ಟಿಲ್ಲ, ನನಗೇನ್ ಗೊತ್ತ್ರಿ ಅಂತ ಹೇಳಿ ನಾನು ನಿಮ್ಮನ್ನ ಕೇಳಕ್ ತಿಳ್ಕೊಬೇಕು. ಯಾವ ಗಂಟ್ರಿ ಅದು? ಬ್ರಹ್ಮಗಂಟು. ನೋಡ್ರಿ, ಬ್ರಹ್ಮಗಂಟದ ಯಾವ ಗಂಟು? ಬ್ರಹ್ಮಗಂಟು. ಅಂದ್ರೆ ನೀ ಎಂಜಂದು ಸಾಯೋ ಮಟನ ಇಬ್ರು ಅಗಲಿರಂಗಿಲ್ಲ, ಕೂಡೇ ಇರ್ಬೇಕ. ಅದಕ್ಕೆ ಅದ್ರಾಗ ಏನ್ ಹಾಕಿರ್ತಾರ, ಅದೇನು ಜೀರ್ಗಿ ಬೆಲ್ಲ, ಜೀರಿಗೆ ತಂಪು, ಬೆಲ್ಲ ಏನ್ರಿ ಅದನ್ನೇ ಹೆಂಗ್ ಕುಡ್ಸ್ಯಾರ ನೋಡ್ರಿ. ಅದಕ್ಕೆ ಇದು ಕಾವು, ಕಾವಿಗೆ ನೀ ಏನಾಗಂದ್ರೆ ತಂಪಾಗು. ಒಂದ್ ಕಾವಾಗ್ಲಿ ಒಂದ್ ತಂಪಾಗ್ಲಿ, ಸಂಸಾರ ಒಟ್ಟು ಇಂಪಾಗಿರ್ಲಿ ಅಂತ. ಯಾರೋ ಒಬ್ರು ಭಾವಗೀತೆ ಒಳಗೆ ಹೇಳ್ತಾರಲ್ಲ, ನನ್ನ ಕೈಯ ಹಿಡಿದಾಗೆ ಅಳುನುಂಗಿ ನಗುವೊಮ್ಮೆ ನಾನು ನಕ್ಕೇನ, ನಾನು ನಕ್ಕೇನ. ಬಹಳ ಸುಂದರವಾಗಿ ಹೇಳ್ತಾರೆ. ಭಾವಗೀತೆ ಏನ್ ಹೇಳ್ತಾರ, ಸಂಸಾರದಲ್ಲಿ ಅಳು ಇರ್ತದೆ, ಒಮ್ಮೆ ನಗು ಇರ್ತದೆ. ನೋಡ್ಪ, ನೀ ಏನಾಗು ಅಂತ ಕೇಳಿದ್ರೆ ನೀನು ಹಾಗೆ ಒಬ್ಬ ಸಂಸಾರಿಕನಾಗು ಅಂದಾಗ ಶರಣಬಸಪ್ಪ ಎಲ್ಲಿ ಹೋದ? ಕನ್ನೆ ನೋಡಕ್ ಹೋದ. ಮನೆಯಲ್ಲಿ ಓಣೆಯಲ್ಲಿರ್ತಕ್ಕಂಥ ಹಿರಿಯರೆಲ್ಲ ನಿಶ್ಚಯ ಮಾಡಿದ್ರು. ಮಡಿಯಮ್ಮನವ್ರಿಗೆ ಬಹಳ ಸಂತೋಷ ಆಯ್ತು. ಯಾಕೆ? ಮಗ ಸಂಸಾರಿಕ ಹಾಕಿನಿ ಎಂದಿದ್ದೆ. ಅವರ ವಂಶ ವೃಕ್ಷ ಬೆಳೀಲಿ ಅಂತ ಹೇಳಿ ಇವನನ್ನ ದತ್ತಕ್ಕೆ ತಗೊಂಡಿರ್ತಾರ. ಸಾಲಕ್ಕಿಯ ಆದಯ್ಯನವರು, ಮಡಿಯಮ್ಮನವರು ದತ್ತಕ್ಕೆ ತಗೊಂಡಿರ್ತಾರ. ಇವ ಸಂಸಾರಿಕ ಒಲ್ಯ, ನಾನು ಸಂಸಾರ ಆಗಕ್ ಒಲ್ಯ ಅಂದಾಗ ದುಃಖ ಆಗಿತ್ತ ಹೆಣ್ಮಕ್ಳಿಗೆ, ನೋವಾಗಿತ್ತು ಮಡಿಯವನಿಗೆ. ಆದ್ರೆ
ಯಾವಾಗ ಲಗ್ನ ಹಾಕಿನಿ ಅನ್ನಲ್ಲ ಬಹಳ ಖುಷಿ ಆಯ್ತು, ಬಹಳ ಆನಂದ ಆಯ್ತು. ಬಡ ಬಡ ಆದಯ್ಯನವರು ಮಡಿಯಮ್ಮನವರು ಇವನಿಗೆ ಕನ್ಯೆ ನೋಡಾಕ್ ಹೊಂಟರು. ಎಲ್ಲಿ ಹೋದ್ರು ಕನ್ಯೆ ನೋಡಾಕ? ಕೇಳ್ಕೊತ ಆ ಕಡೆ ಈ ಕಡೆ ಹೇಳಿಟ್ಟಿದ್ರು. ಇವನು ಒಪ್ಪುಸುಣ್ಣ ಹೆಂಗಾರ ಮಾಡಿ ಎಲ್ಲಿಗೆ ಹೋದ್ರು ಅಂತ ಕೇಳಿದ್ರೆ, ಮಾಶಾಳ ಗ್ರಾಮದ ಭಾವಿಯ ಶಾಂತಲಿಂಗಪ್ಪನವರ ಕುವರಿಯಾಗಿರ್ತಕ್ಕಂಥ ಮಹಾದೇವಿ ಅಥವಾ ಮಾದಮ್ಮನನ್ನ ನೋಡೋದು ಅಂತ ಹೇಳಿ ನಿಶ್ಚಯ ಮಾಡಕತ್ತಿದ್ರು. ನಿಶ್ಚಯ ಮಾಡಿದ್ರು ಮಾದಮ್ಮನನ್ನ ನೋಡೋದು. ಬಹಳ ಚಲೋ ಅದಾಳಂತಕಿ, ಬಹಳ ಸಂಸ್ಕಾರವಂತರದಾರಂತ. ಇವ್ರ ಮನೇನೂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವ ಮೊದ್ಲ ವೈರಾಗ್ಯ ಮೂರ್ತಿ ಲಗ್ನ ಒಲ್ಲೆ ಏನಾಕತ್ತಾನ, ಇವನನ್ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಚಲೋ ಗೇರ ಬೇಕಾಗತ್ತ. ಗೇರ್ ದಾಂಡ ಚಲೋ ಇರ್ಬೇಕಾಗ್ತದೆ ಹ್ಯಾಂಡಲ್ ಮಾಡ್ಬೇಕಂದ್ರೆ. ನೋಡ್ರಿ ಸಂಸಾರದಾಗ ಬಹಳ ಮಜಾ ಇರ್ತದೆ. ಕೆಲವೊಂದು ರಿವರ್ಸ್ ಗೇರ್ ಹಾಕ್ಬೇಕಾಗತ್ತೆ, ಕೆಲವೊಂದು ಸಿಂಗಲ್ ಟಾಪ್ ಹಾಕ್ಬೇಕಾಗತ್ತೆ, ಕೆಲವೊಂದು ಡಬಲ್ ಟಾಪ್ ಹಾಕ್ಬೇಕಾಗತ್ತೆ. ನೀವು ನಗಾಕತ್ತೀರಂದ್ರೆ ನೀವೆಲ್ಲಾರು ಹಾಕಿರ್ತೀರಿ ಗ್ಯಾರಂಟಿ. ಆ ಗೇರ್ ಹೆಂಗಿರ್ಬೇಕಾಗತ್ತೆ ಅಂತ ಕೇಳಿದ್ರೆ ಬಹಳ ಗಟ್ಟಿರ್ಬೇಕಾಗತ್ತೆ. ಗೇರ್ ದಾಂಡ ಗಟ್ಟಿರ್ಬೇಕಾಗ್ತದೆ. ಅದಕ್ಕ ವಿಚಾರ ಮಾಡಕತ್ತಿದ್ರು. ಇವನ್ ಜೊತೆಗೆ ಇವ ಮೊದ್ಲ ವೈರಾಗ್ಯ ಮೂರ್ತಿ ಅದನ್ನ ಅರ್ಧ ಮುರ್ದ ಈ ಗುರುಗಳು ಹೇಳಿದ ಒಪ್ಕೊಂಡಾನ. ಅದಕ್ಕೆ ಹೆಂಗಾರ ಮಾಡಿ ಇವನ್ ಒಪ್ಪಿಸ್ಬೇಕು, ಇವನಿಗೆ ಬೆರಳಿನ ಉಂಗುರದ ಹರಳಾಗಿರ್ತಕ್ಕಂತ ಒಬ್ಬ ಒಳ್ಳೆ ಸೊಸೆಯನ್ನ ನೋಡ್ಬೇಕು ಅಂತ ಹೇಳಿ ನೋಡಾಕ್ ಹೋಗ್ತಾರೆ. ಕನ್ಯೆ ನೋಡಾಕ್ ಹೋಗ್ತೀರಿ ಅಥವಾ ನೀವು ವರ ನೋಡ್ತೀರಿ? ಏನ್ ನೋಡ್ಬೇಕ್ರಿ? ನೋಡು ಮುಂದೆ ಏನ್ ನೋಡ್ಬೇಕ್ರಿ? ನಮ್ಮವ್ರು ಹೇಳ್ತಾರೆ, ಫಿಲಾಸಫರ್ಸ್ ಹೇಳ್ತಾರೆ, ಏನ್ ನೋಡ್ಬೇಕಂತ ಕೇಳಿದ್ರೆ ABCDEFGHI ಇಷ್ಟು ಇರ್ಬೇಕಂತ ನೋಡ್ರಿ. ಎಷ್ಟ್ರಿ? ABCDEFGHI ಎಷ್ಟಾದ್ರಿ? 9. ಆಕಿ ನವಗ್ರಹ ಇದ್ದಂಗಿರ್ಬೇಕಂತ, ಅಥವಾ ಅವ ನವಗ್ರಹ ಇರ್ಬೇಕು. ಎರಡಕ್ಕೆ ಹೇಳಕತ್ತೀನಿ, ಮತ್ ನಿಮ್ ಪರವಾಗಿ ಅಷ್ಟೇ ಹೇಳಕತ್ತಿಲ್ಲ. ಹೆಂಗಿರ್ಬೇಕು? ಇಬ್ಬರಲ್ಲಿ ಆ ಕ್ವಾಲಿಟೀಸ್ ಇರ್ಬೇಕು, ಕ್ಯಾರೆಕ್ಟರ್ಸ್ ಇರ್ಬೇಕು, ಗುಣಗಳಿರ್ಬೇಕು ಅಂತ ಹೇಳ್ತಾರೆ. ಏನು? ಏನ್ರಿ? ಎ ಅಂದ್ರೆ ಏಜ್. ಏಜ್ ಅಂದ್ರೆ ಏನ್ರಿ? ಅಮ್ಮರ ವಯಸ್ಸು. ನೋಡ್ರಿ ಅಜ್ಜಿ ಹೆಂಗ ಏಜ್ ವಯಸ್ಸು. ಅವ 60 ಈಕಿ 40 ತಗೊಂಡು ಏನ್ ಮಾಡೋದು? ಮಜಾ ಇರ್ತದೆ? ಮಜಾ ಇಲ್ಲ. ವಯಸ್ 5 ರಿಂದ 6 ವರ್ಷ ಅಂತರ ಇರ್ಬೇಕು. ಅಂದ್ರ ಆ ಸಂಸಾರದಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ಸುಖ ಇರ್ತದೆ, ನೆಮ್ಮದಿ ಇರ್ತದೆ. ಗಂಡನಿಗೆ 5 ವರ್ಷ ಜಾಸ್ತಿ ಇರ್ಬೇಕು. ಈಗ ನಮ್ಮ ಇಂಡಿಯಾ ಸಂಸ್ಕೃತಿ ನೋಡಿದ್ರೆ ಕೆಲವೊಬ್ರು ಅವ್ಕಿ ಹಚ್ಚಿದವ್ರು ಮಾಡ್ಕೊಂಡ್ರೆ. ಸಚಿನ್ ತೆಂಡೂಲ್ಕರ್ ತನಕಿ ಹಚ್ಚಿದ್ದ ವಯಸ್ಸು ಅದಕ್ಕೆ ನೋಡ್ಕೊಂಡ್ರೆ ಅದು ಹೆಂಗ್ ಹೋಗ್ತದೆ ಅಂತ ಕೇಳಿದ್ರೆ ಪ್ರೇಮತ್ವದ ಮೇಲೆ ಹೋಗ್ತದೆ. ಅದಕ್ಕಿಲ್ಲೇ ಏನಿರ್ಬೇಕಂತ ಕೇಳಿದ್ರೆ ಏಜ್, ವಯಸ್ಸು ಸಮನಾಗಿರ್ತಕ್ಕಂಥ ವಯಸ್ಸಿದ್ರೆ ಇಬ್ಬರಿಗೂ ಹೊಂದಾಣಿಕೆ ಆಗುವಂತ ವಯಸ್ಸಿರ್ಬೇಕು. ಇನ್ನ ಬಿ ಅಂದ್ರೆ ಬ್ಯೂಟಿ ಅಂದ್ರೆ ಏನ್ರಿ ಅಜ್ಜಿ ಅವ್ರೆ? ಸೌಂದರ್ಯ. ನಿಮ್ಮನ್ನ ಕೇಳ್ತೀನಿ ಇವತ್ತು. ಬಿ ಅಂದ್ರ ಬ್ಯೂಟಿ, ಹೌದಲ್ಲ? ಅವನಿಗೂ ಸೌಂದರ್ಯ ಇರ್ಬೇಕು, ಇವಂಗೂ ಸೌಂದರ್ಯ ಇರ್ಬೇಕು, ಹೌದಲ್ರಿ? ಇಬ್ರಲ್ಲಿ ಮಾಡ್ಕೊಳ್ರಿ. ಬಾಳ ಹಾಲು ಸಕ್ಕರೆ ಕುಡಿಸ್ದಂಗಾಗೈತೆ. ಬಾಳ ಚಂದದಾರ ಇಬ್ರು. ಅವ್ರ ಸಸ್ತೇರ್ ಬಂದಾರ, ಎಷ್ಟು ಚಂದ ಅದಾರ ಅಂತ ಕೇಳಿ ಕೈ ತೊಳೆದು ಮುಟ್ಟಂಗ ಅದಾರ ನೋಡೋದು ಅಂತಿರ್ತಾರ. ನೀವೆಲ್ಲ ಮಾತಾಡ್ತಿರ್ತೀರಿ. ಹಂಗಿರ್ಬೇಕು. ಬ್ಯೂಟಿ ಅಂದ್ರೆ ಕೇವಲ ಹೊರಗಿನ ಸೌಂದರ್ಯ ಇರಬಾರ್ದು. ಮತ್ ನನ್ ಕೇಳೋದಿದ್ರೆ ಹೊರಗ್ ಚಂದ ಇದ್ಲು, ಒಳಗ್ ಢಮ್ ಅಂತಿದ್ರಿ ಮಾಡಿದ್ರಿ. ಸಂಸಾರ ಜಮ್ ಅನ್ನಂಗಿಲ್ಲದ. ಅದಕ್ಕೆ ಹೊರಗೆ ಮಾತ್ರ ಸೌಂದರ್ಯ ಇದ್ರಲ್ಲ, ಚಂದ ನೋಡಿತಂದ್ರೆ ಮುಂದಿನ ಚಾಳಿ ನೋಡಿ ಬಿಟ್ರ ನಂಗ. ಹೊರಗ್ ಬಾಳ ಚಂದ ಅದಾಳ್ರಿ. ಗಂಡನ ಅಡಿಗೆ ಮೇಲೆ ಕರ್ಕೊಂಡು ಬೆಲ್ಲೊಣಿಗೆ ತಗೊಂಡು ತಲಿ ಹೊಡಿತಾಳ್ರಿ. ಗಂಡನ ಪೂರ್ತಿ ಕಂಟ್ರೋಲ್ ಆಗಿ ತಗೊಂಡಾಳ್ರಿ. ಅಂದ್ರೆ ಏನರ್ಥ? ಹಂಗಿರ್ಬಾರ್ದು. ಬ್ಯೂಟಿ ಅಂದ್ರೆ ಹೊರಗಿಂದಲ್ಲ, ಅಂತರಂಗದ ಬ್ಯೂಟಿ, ಇನ್ನರ್ ಬ್ಯೂಟಿ, ಅಂತರಂಗದ ಬ್ಯೂಟಿ ಇರಬೇಕು. ಅಂದ್ರ ಆ ಸಂಸಾರ ಬಹಳ ಸುಗಮವಾಗಿರ್ತದೆ.
ನೀರ್ಲ ಹಣ್ಣು ಬಹಳ ಕಪ್ಪಿರ್ತದೆ, ಆದ್ರ ಏನಿರ್ತದ ಅಂತ ಕೇಳಿದ್ರೆ ಒಳಗ ಬಹಳ ರುಚಿ ಇರ್ತದೆ. ಜಾಮೂನ್ ಚಂದ ಇರ್ತದ ನೇರಳೆ ಹಣ್ಣು. ಹತ್ತಿ ಹಣ್ಣು ಬಹಳ ಕೆಂಪಿರ್ತದೆ, ಒಳಗ ಹುಳ ಬಾಳ ಇರ್ತಾವ. ಹಂಗಿರ್ಬಾರ್ದು. ಹುಳ ಬಾಳ ಇರುವಂತ ಹತ್ತಿ ಹಣ್ಣಿನ ಶುಗರ್ ಕಡಿಮೆ ಮಾಡುವಂತ ಜಾಮೂನ್ ಇದ್ದಂಗಿರ್ಬೇಕು. ಒಬ್ಬ ಶುಗರ್ ಕಡಿಮೆ ಮಾಡುವಂತ ಜಾಮೂನ್ ಇರ್ತದಲ್ಲ, ಶುಗರ್ ಇದ್ದವನಿಗೆ ಶುಗರ್ ಕಡಿಮೆ ಮಾಡ್ತದೆ. ಅಂತ ಹೆಣ್ಣು ಸಿಕ್ಕ್ರೆ ಸಂಸಾರದಾಗ ಟೆನ್ಷನ್ ಕಡಿಮೆ ಮಾಡ್ತಾಳ. ಅಂತ ಗಂಡ ಸಿಕ್ಕ್ರೆ ಸಂಸಾರದಾಗ ಟೆನ್ಷನ್ ಅನ್ನು ಕಡಿಮೆ ಮಾಡ್ತಾಳಕಿ. ನೋಡ್ರಿ, ಅದಕ್ಕೆ ಹೇಳ್ತಾರೆ ಹೊರಗಿನ ಬ್ಯೂಟಿ ಇದ್ರೆ ಸಾಲಲ್ಲ, ಅಂತರಂಗದ ಬ್ಯೂಟಿ ಇರ್ಬೇಕು. ಅದಕ್ಕೆ ಬಸವಣ್ಣವ್ರ ಮನೆಯವ್ರು ಹೆಂಗಿದ್ರಂತ ಚನ್ವೀರ್ ಕಡಿಮೆ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ. ಈ ಲೈಟ್ ತೆಗಿರಿ, ಬಹಳ ಚಂದ ಹೇಳ್ತಾರೆ ಚನ್ವೀರ್ ಕಡಿಮೆಯವರು. ಯಾರ ಬಗ್ಗೆ ಹೇಳ್ತಾರೆ? ನೀಲಮ್ಮನ ಬಗ್ಗೆ ಹೇಳ್ತಾರೆ. ಮನ್ಯಾಗ ಹೆಂಗಿರ್ಬೇಕು? ಒಂದು ಮನೆ ಬೆಳಿಬೇಕಂದ್ರೆ ಹೆಣ್ಮಕ್ಳು ಮನಸ್ಸು ಬಹಳ ದೊಡ್ಡದಿರ್ಬೇಕು. ಇದನ್ನ ಪಕ್ಕಾ ನೆನ್ಪಿಟ್ಕೊಳ್ಳಿ. ಅಲ್ಲೇನು ಕಂಜೂಸ್ ಇದ್ರೆ ಡಮಾರ್ ಯಾರು ಬರಂಗಿಲ್ಲ. ಏನ್ರಿ, ಮನಸ್ಸು ಹೆಣ್ಮಕ್ಳು ಬಹಳ ದೊಡ್ಡದಿರ್ಬೇಕಂದ್ರೆ ಬಹಳ ಚಂದ ಇರ್ತದ ಅಂತ ಹೇಳ್ತಾರೆ. ಸಂಸಾರ ಅನ್ನೋ ವೃಕ್ಷಕ್ಕ ಗಂಡ ಅನ್ನುವಂತ ಗಿಡ ಇರ್ತಾನಂತ. ಹೆಂಡತಿ ಅನ್ನವಳು ಆ ವೃಕ್ಷಕ್ಕೆ ಸುತ್ತಿದ ಏನಾಗಿರ್ತಾಳ ಅಂತ ಕೇಳಿದ್ರೆ ಬಳ್ಳಿ ಆಗಿರ್ತಾಳ. ಆಕಿ ಆ ಗಿಡಕ್ಕೆ ಸುತ್ತಕೊಂಡಿರ್ಲಿ, ಆದ್ರ ಆಕಿ ಏನಾಗ್ಬಾರ್ದು ಅಂತ ಕೇಳಿದ್ರೆ ಪ್ಯಾರಾಸೈಟ್ ಆಗ್ಬಾರ್ದು. ಅಂದ್ರ ಅದನ್ನ ಪೂರ್ತಿ ಸುತ್ತಕೊಂಡು ಗಿಡನ ಬೆಳಿಲಾರ್ದಂಗ ಗಂಡಕ್ಕೆ ಸುತ್ತಕೊಂಡ್ ಬಿಟ್ಲ ಅಂತ ಕೇಳಿದ್ರೆ ಆ ಸಂಸಾರ ಏನಾಗಂಗಿಲ್ಲ ಅಂತ ಕೇಳಿದ್ರೆ ಉಪಯೋಗ ಕೊಡೋದಿಲ್ಲ, ಜಳ ಅನ್ನಂಗಿಲ್ಲ. ಅದಕ್ಕೆ ನಮ್ಗ ತಿಮ್ಮಕ್ ಕೇಳಿದ್ರಂತ, ಹೆಂಡತಿ ಅಂದರೇನ್ರಿ ಅಂತ ಕೇಳಿದ್ರಂತ ಶಾಲೆ ಕ್ಲಾಸ್ನಾಗ. ಹೆಂಡತಿ ಅಂದ್ರೇನ? ಹೆಂಡತಿ ಜೀವ ಹೆಂಡುತಿ. ಗಂಡನ ಜೀವ ಹಿಂಡಕ್ ಹೆಂಡಕಲ್ಲ. ನೀಲಮ್ಮ ಇದ್ದಂಗಿರ್ಬೇಕಂತ. ಹೆಂಗ? ಸದುವಿನಯದ ಹೆಂಗಿಲ್ಲ ನೀಲಮ್ಮ? ತುಂಬಿದ ಕೋಡ ತಂದಳು ನೀಲಾಂಬಿಕೆ ಎಂತ ಕೊಡ ತಮ್ಮನಿಗೆ? ಖಾಲಿ ಕೊಡತ್ತಾರಲ್ಲ, ಸದುವಿನಯ. ಯಾವ ಕೊಡ ಅದು? ಸದುವಿನಯದ ಕೊಡ. ಸದುವಿನಯದ ತುಂಬಿದ ಕೋಡ ತಂದಳು ನೀಲಾಂಬಿಕೆ ಮುಂದೆ ಕಲ್ಯಾಣದ ಅಂಗಳದಲ್ಲಿ, ಎಲ್ಲೇ? ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಡೆದಳು ಚಂದಕ್ಕೆ, ಅದ್ರದ್ದು ಸದುವಿನ ತಳಿ ಹೊಡ್ಲಂತ. ಸಮಚಿತ್ತದ ರಂಗೋಲಿಯ, ಯಾವ ರಂಗೋಲಿ ಹಾಕಿದ್ಲು? ಈ ಕಲ್ಲಿನ ಪುಡಿ ರಂಗೋಲಿ ಅಲ್ಲ. ಸಮಚಿತ್ತದ ರಂಗೋಲಿಯ ಒಳಬರದು ಹಾದಾಡುವ ಹೊಸತಿಲಲ್ಲಿ. ಆ ದೀಪ ಹಚ್ಚಿಟ್ಲನ್, ಸಮಂತೆ ದೀಪ. ಎಲ್ಲೇ ಹಾದಾಡ್ತಾರಲ್ಲ, ಎಲ್ಲಾ ಜನ ಅಡ್ಡಾಡ್ತಾರಲ್ಲ, ಅಲ್ಲೇ ಹಚ್ಚಿಟ್ಟಿದ್ಲಂತಕಿ. ಮಹಾಮನೆ ಬಾಗ್ಲಲ್ಲಿ ಹಚ್ಚಿಟ್ಟಿದ್ಲಂತ. ಹಾದಾಡುವ ಹೊಸತಿಲಲ್ಲಿ ಅಂತ ದೀಪದು ಹೊಯ್ದಾಡದ ದೀಪವೋ, ಹೊಯ್ದಾಡದ ದೀಪವೋ ಎಂದು ಅಡ್ಡಾಡ್ತಿರ್ಲಿಲ್ಲ ಅಂತ ದೀಪ. ಎಷ್ಟ ಗಾಳಿ ಬಿಟ್ರೆ ಸಂಸಾರದಾಗ ಬಾಳ ಗಾಳಿ ಬಿಡ್ತಿರ್ತಾವ. ಒಮ್ಮೆ ಸುಖದ ಗಾಳಿ ಬಿಡ್ತದ, ಒಮ್ಮೆ ದುಃಖದ ಗಾಳಿ ಬಿಡ್ತತಿ. ದುಃಖದ ಗಾಳಿ ಬಿಟ್ಟಾಗ ಗಂಡನ್ ಬಿಟ್ಟು ಹೋದ್ರೆ ಹೆಂಗೆ? ನೀನೇನ್ ತಂದಾಕವಲ್ಲಿ ಬಂದಾಕವ ನೋಡಿ, ನಾಳೆ 30 ವರ್ಷ ನಡಿ ನಿಂದ ಏನಂತ ಹೇಳಿ ಯಾವಕ್ಕೆ ಹೋಗ್ಬೇಕಲ್ಲ. ಗಂಡ ಹೇಳಿದ್ನಂತಕಿ ಏನಂತ ಹೇಳಿದ? ಸಿದ್ದು ಇಲ್ಲಿ ನೋಡ ಹೇಳಿದಂತ ಗಂಡ, ಇವ್ರು ಯಾಕಂದ್ರೆ ಲಗ್ನ ಆಗಿ ಇವ್ರ ಮುಂದೆ ಹೇಳಂಗಿಲ್ಲ, ನಿಮ್ ಮುಂದೆ ಹೇಳ್ಬೇಕು.
ಹೇಳಿದ್ನಂತವ ಹೆಂಡತಿಗೆ ಕುತ್ಕೊಂಡು ಹೇಳಾಕತ್ತಿದ್ನಂತ ಏನಂತ, ಓನಲ್ಲೇ ಅವ ಅಂದನ, ಮತ್ ನಾ ಅಂದಂಗೆ ಸುಮ್ಮನೆ ಅವ ಅಂದಿದ್ದು ಹೇಳಾಕತ್ತೀನಿ. ಓನಲ್ಲೇ ಓನಲ್ಲೇ ಅಂದ. ಯಾಕ ಅಂತರ್ಲಿಕ್ಕೆ, ಓನಲ್ಲೇ ನಾನು ಶ್ರೀಮಂತಿಕೆಯಲ್ಲಿ ಟಾಟಾ ಬಿರ್ಲಾ ಅಲ್ಲದಿದ್ದರೆ ಅಂತಂದವ. ನಾ ಶ್ರೀಮಂತಿಕೆ ಒಳಗ ಟಾಟಾ ಬಿರ್ಲಾ ಅಲ್ಲ, ಅಷ್ಟು ಗಳಿಸಿಲ್ಲ ನಾನು, ನಾ ಬಡವದಿನಿ. ಹೇಳ್ಕೊಳ್ಳಾಕ ಒಂದೂರು, ತಲೆ ಮ್ಯಾಗ ಒಂದ್ಸೂರು, ಮಲ್ಗಾಕೆ ಭೂತಾಯಿ ಮಂಚ. ರತ್ನನ್ ಪ್ರಪಂಚ ಹೇಗಿದೆ ಜಿ ಪಿ ರಾಜರತ್ನಂ ಬರೀತಾರೆ ಬಹಳ ಸುಂದರವಾಗಿ ಒಂದ್ ಕಡೆ ರತ್ನನ ಪದದಲ್ಲಿ. ಕುಡಿಯೋಕೆ ಉಪ್ಪು ಗಂಜಿ ಇದ್ರಾಯ್ತು ರತ್ನನ್ ಪ್ರಪಂಚ ಅಂತ ಹೇಳ್ತಾರೆ ಜಿ ಪಿ ರಾಜರತ್ನಂ ಅವರು. ಅನ್ನಂತ ಓನಲ್ಲೇ ಹೃದಯ ಏನೋ ಶ್ರೀಮಂತಿಕೆಯಲ್ಲಿ ನಾನು ಟಾಟಾ ಬಿರ್ಲಾ ಅಲ್ಲದಿದ್ದರೇನು, ಹೃದಯ ಶ್ರೀಮಂತಿಕೆಯಲ್ಲಿ ನಾನು ಟಾಟಾ ಇಲ್ಲ. ನಾನು ನಿನ್ನನ್ನ ಪ್ರೀತಿ ಮಾಡುವಲ್ಲಿ ನಾ ಹೆಂಗ ಅಂತ ಕೇಳಿ ಬಡವರಿರೋಲೆಕ್ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ಮಗನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಬೇಂದ್ರೆ ಹೇಳ್ತಾರಲ್ಲ ಹಾಗೆ ನಾನು ನೀನೆ ಹೆಂಗಿರೋಣ ಅಂತ ಕೇಳಿದ್ರೆ ಪ್ರೀತಿಯೊಳಗೆ ಶ್ರೀಮಂತರಾಗೋಣ. ವಿ ಆರ್ ರಿಚೆಸ್ಟ್ ಇನ್ ದ ವರ್ಲ್ಡ್. ನಾವು ಬಹಳ ಪ್ರೀತಿವಂತರದೀವಿ ಎದುರಾಗ. ಇನ್ ಹ್ಯಾಪಿನೆಸ್, ಪ್ರೀತಿಯೊಳಗ ಆನಂದ, ಪ್ಲೆಸರ್, ಪ್ರೀತಿಯೊಳಗೆ ನಾವು ಏನಾಗೋಣ ಅಂತಂದ. ಅಕ್ಕಿ ಹೇಳಿದಂತ ಕೇಳಿ ಎಲ್ಲ ಕೇಳಿಲ್ಲ. ಅವನ್ ಹೇಳ ಮಟ್ಟ ಸುಲ್ಕ ಕುಂತಿಲ್ಲ. ಅಕ್ಕಿ ಬೆರಗಿದ್ಲು ಬಹಳ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ 5 ಬುದ್ಧಿ ಇರ್ತಾವಂತ, ಹೆಣ್ಮಕ್ಳಿಗೆ 6 ಇರ್ತಾವ. ಎಲ್ಲ ಕೇಳಿಲ್ಲ. ಕೇಳಿಸ್ಕೊಂಡು ಅಕ್ಕಿ ಹೇಳಿದ್ಲಂತ, ಓ ಟಾಟಾ ನಾ ಬರ್ಲಿ ಅಂತದ ಒಂದು ಸುಟ್ಕೇಸ್ ರೆಡಿ ಮಾಡಿದ್ಲಂತೆ. ಎಲ್ಲ ಕೇಳಿಸ್ಕೊಂಡು ಓ ಟಾಟಾ ನಾ ಬರ್ಲಿ, ಟಾಟಾ ಟಾಟಾ ನಾ ಬರ್ಲಿ ಅಂತ ಸುಟ್ಕೇಸ್ ತವ್ರ ಮನೆಗೆ ಹೋಗಾಕ ರೆಡಿ ಮಾಡಿದ್ಲು. ಇಂಥ ಹೆಂಡತಿದ್ರೆ ತಗೊಂಡು ಏನ್ ಮಾಡಿದ್ವಿ? ಬ್ಯೂಟಿ ಅಂತಾರೆ. ಇಟ್ ಈಸ್ ನಾಟ್ ಬ್ಯೂಟಿ. ಇದು ಬ್ಯೂಟಿ ಅಲ್ಲ, ಇದು ಡ್ಯೂಟಿ. ತವ್ರ ಮನೆಗೆ ಹೋಗಾಕ ಡ್ಯೂಟಿ ಅಂತ. ಅದಕ್ಕ ಇಲ್ಲಿ ಏನು ಅಂತ ಕೇಳಿದ್ರೆ ಬಿ ಬ್ಯೂಟಿ, ಸೌಂದರ್ಯ. ಸೌಂದರ್ಯ ಸೌಂದರ್ಯ ಇತ್ತು ಅಂತ ಕೇಳಿದ್ರೆ ಅದು ಎಂತ ಸೌಂದರ್ಯ ಇರಬೇಕು ಅಂತ ಕೇಳಿದ್ರೆ ಅದು ಬಾಳನ್ನ ಬೆಳಗುವ ಸೌಂದರ್ಯ. ಸೌಂದರ್ಯ ನೀಲಂನಲ್ಲಿ ಏನಿತ್ತು ಹೇಳ್ತಾರ ಮುಂದೆ ಚನ್ವೀರ್ ಕಣಿಯವರು ಹೇಳ್ತಾರ ಬಹಳ ಸುಂದರವಾಗಿ. ಅಯ್ಯನ ಕೈ ನೋದೆನಲು ಹೇಳ್ತಾರ, ಅಯ್ಯನ ಕೈ ನೋದೆನಲು ಆಭರಣವ ಕೊಟ್ಟರು. ಬಿಚ್ಚಿ ಕೊಟ್ಬಿಟ್ಲಂತ. ಅನುಭಾವದ ಅಲಂಕಾರ, ಏನೋ ಅನುಭಾವದ ಅಲಂಕಾರ ಆಚರಣೆಯ ತೊಟ್ಟರು. ನೆರಳಾದಳು ಬಸವಣ್ಣನ ಬೆರಳಾದಳು ಹರಳಿಗೆ, ಕೊನೆಗೇನದು ಅರಳಾದಳು ಲಿಂಗದಲ್ಲಿ ಪರಿಮಳಿಸುತ್ತ ಪೂಜೆಗೆ, ಪರಿಮಳಿಸುತ್ತ ಪೂಜೆಗೆ. ಯಾರ ಮನೆಗ್ ಬಂದ್ಬಿಟ್ಲೆ ಬರ್ರಿ ಊಟ ಮಾಡಿ ಬರ್ರಿ, ಅವ್ರಿಗೆ ಯಾಕೆ ಚಾ ಕೊಟ್ಟಿ ಅಂದ್ಬಿಟ್ರೆ ಆಯ್ತು ಕದನ. ನೋಡ್ರಿ ಅದಕ್ಕೆ ಹೆಣ್ಮಕ್ಳ ಮನಸ್ಸು ಹೆಂಗಿರ್ಬೇಕು, ಗಂಡ ಹೆಂಗಾರ್ಲಿ ಯಾರು ಹಿಡಿಯಂಗಿಲ್ಲ. ಹೆಣ್ಮಕ್ಳ ಮನಸ್ಸು ಹೆಂಗಿರ್ಬೇಕು, ಅವ ಹೆಂಗಾರ ಯಾಕಿರ್ಲಿ ನಿಮ್ದು ಜವಾಬ್ದಾರಿ ಬಹಳ, ಡ್ಯೂಟಿ ಬಹಳ ದೊಡ್ಡದಿದೆ. ನಿಮ್ದು ಬಹಳ ದೊಡ್ಡದಿದೆ. 1 ರೊಟ್ಟಿ ನಿಮ್ ಮನೆಯಿಂದ ದಾನ ಕೊಟ್ರಿ ಮತ್ತೊಬ್ಬರಿಗೆ, ಹಿಂದಿನ ಭಾಗದಾಗ 10 ರೊಟ್ಟಿ ಹಿಡಿಯಾಗಿರ್ತಾವ. ನಿಮ್ ಮನೆಗೆ ಬರಕ್ ನೆನಪಿಟ್ಕೊಳ್ರಿ, ಪಕ್ಕಾ ನೆನಪಿಟ್ಕೊಳ್ರಿ. ನೀವು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ, ಬೇಕಾರೆ ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. ಮತ್ತ ದಾನ ಕೊಡ್ತಿರ್ತೀರಿ, ಯಾರು ಹಳಸಿದ್ ಪಡಿಸಿದ್ ಕೊಡ್ಬಾರ್ದು. ಎಂತದ್ ಕೊಡ್ಬೇಕ ಅವರ, ಎಂತದ್ ಕೊಡ್ಬೇಕ? ಒಂದು ದಾನ, ನಿಜವಾದ ದಾನ ಯಾವ್ದಂತ ಕೇಳಿದ್ರೆ ಏನ್ ಮುಂದೆ ಗಂಗಾಳ ಇಟ್ಕೊಂಡಿರ್ತೀರಲ್ಲ, ಇದನ್ನ ನಾನೇ ಊಟ ಮಾಡ್ಬೇಕು, ನನ್ನ ಮನಸ್ಸನ್ನ ಅದ್ರಾಗ ಇಟ್ಕೊಂಡಿರ್ತೀವಿ ನಾವು. ಇದನ್ನ ನಾನೇ ಒಟ್ಟ ಈಗ ನನ್ಗೆ ಈ ಹೋಳಿಗೆ ಉಣ್ಬೇಕ, ಈ ಸೀಕರಣಿ ಉಣ್ಬೇಕ, ಹಂಗ ಮನಸ್ಸಿರ್ತದೆ. ನಮ್ ಪೂರ್ತಿ ನಮ್ ದೃಷ್ಟಿ ಎಲ್ಲ ಅದ್ರಾಗ ಇರ್ತೈತಿ. ಅವಾಗ ಹೊರಗ್ ಬಾಗಲ್ದಾಗ ಒಂದ್ ಭಿಕ್ಷಾಂದೇಹಿ ಅಂದ ಅಂತಂದ್ರೆ ನೀವು ಉಣ್ಬೇಕನ್ನುವಂಥದ್ದು ಇಟ್ಟಿರ್ತಿರಲ್ಲ, ಅದನ್ನ ನಾನು ಕೊಟ್ಬಿಟ್ಟಿರ್ಬೇಕಾದ್ರೆ ನಿಮ್ಗೆ 100 ಹೋಳಿಗೆ ಬರ್ತಾವಿದೆ. ಪಕ್ಕ ನೆನ್ಪಿಟ್ಟು ಶರಣ ಬಸಪ್ಪ ಮಾಡಿದ್ದಿದೆ. ಇದೇ ದಾಸೋಹ
ಶರಣರ ಹೇಳಿದ್ದಿದೆ ದಾಸೋಹ. ನೀವ್ ಏನ್ ಗಡ್ಡ ಬಿಟ್ಟು ಗುಡ್ದಾಗ ಹೋಗಿ ತಪಸ್ ಮಾಡಕ್ ಹೋಗ್ಬೇಡ್ರಿ, ಇಲ್ಲೇ ಇರಿ ನಿಮ್ ಮನ್ಯಾಗ ಬಾಂಡೆ ಬೆಳಗ್ರಿ, ನಿಮ್ ಮನ್ಯಾಗ ಬಾಳ್ ಪೂಜೆ ಮಾಡಕ್ ಹೋಗ್ಬೇಡ್ರಿ. ನೀವು ಎರೆದರೆ ನೆನೆಯದು ಮರೆದರೆ ಬಾಡದು, ಉರುಳಿಲ್ಲ ಉರುಳಿಲ್ಲ ಲಿಂಗಾರ್ಚನೆ. ನಿಮ್ ಮನೆಗೆ ಯಾರು ಒಂದ್ 4 ಮಂದಿ ಬಂದ್ರಂದ್ರ ಬರ್ರಿ, ಯಾಕಾಗೋದಕ್ಕ ಚಾ ಕೊಟ್ಟಿರ್ತೀರಿ, ಒಂದ್ 4 ಬಿಸ್ಕಿಟ್ ಒಂದ್ ತಗೋರಿ ಅಂತ ಒಳಗಿನ ತಗೊಂಡ್ ಕೊಟ್ಬಿಡ್ಬೇಕ. ಅರ್ಥ ಆಗತ್ತಲ್ಲ? ಕೊಡ್ಲಿಲ್ಲ ಅಂದ್ರೆ ದೇವ್ರು ನಿಮ್ಗೂ ಪಾರ್ಲೇನು ಕೊಡಂಗಿಲ್ಲ, 2020 ಕೊಡಂಗಿಲ್ಲ, ಒಟ್ಟು ತಗೊಂಡೋಗ್ಬೇಕು. ಅದಕ್ಕ ನೀಲಮ್ಮ ಹೆಂಗಿದ್ಲು? ಅವ್ರ ಮನೆಗೆ ಒಬ್ಬ ಕಳ್ಳ ಬಂದಂತ. ಕಳ್ಳ 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 ಬಂದ, ಮಲ್ಕೊಂಡಿಲ್ಲ ನೀಲಮ್ಮ. ಅಕ್ಕಿ ಮೂಗ್ನಾಗ ಪ್ರಧಾನ ಮಂತ್ರಿ ಹೆಂಡತಿ ಅಂತ ಕೇಳಿದ್ರೆ ನಿಮ್ ಮೂಗ್ನಾಗ ಇಷ್ಟು ಚಲೋ ಚಲೋ ನತ್ ಹಾಕೊಂಡ್ರಿ, ಅಕ್ಕಿ ಅಂತ ಹಾಕೊಂಡ್ರಿ. ಅಕ್ಕಿ ಆ ನತ್ ಹಾಕೊಂಡ್ ಗಾದಿ ಮ್ಯಾಲ ಮಲ್ಕೊಂಡಿದ್ಲ ಅಂದ್ರೆ ಬಸವಣ್ಣವ್ರ ಜೊತೆಗೆ ಆ ದೀಪದ ಬೆಳಕು ಹಚ್ಚಿರ್ತಿದ್ರಲ್ಲ, ಅವಾಗೇನ್ ಕರೆಂಟ್ ಇರಲಿಲ್ಲ, ಏನಿರ್ಲಿಲ್ಲ. ಆ ದೀಪದ ಬೆಳಕು ಅಲ್ಲಿ ಬಿದ್ದಲ್ಲೆಲ್ಲ ಬೆಳಕು ಬಿದ್ದಿರ್ತಂತಕ್ಕಿ. ಅದಕ್ಕೆ ಆಕಿ ಮುತ್ತೈದತನದ ಬೆಳಕು ಆ ರೂಮಿನ್ ತುಂಬಾ ಬಿದ್ದಿರ್ತಿತ್ತಂತ. ಅಂತದನ್ನ ನೋಡಿ ಕೈಯಾಗ ಹಾಕೊಂಡಿದ್ಲು, ಕಿವ್ಯಾಗ ಹಾಕೊಂಡಿದ್ಲು. ರಾತ್ರಿ ಕಳ್ಳ ಬಂದ. ಕಳ್ಳ ಬಂದು ತೊಕ್ಕೊಳಕ್ ಹೋದಂತ. ತೊಕ್ಕೊಳಕ್ ಹೋದಾಗ ಹೇಳ್ತಾಳೆ ನೀಲಮ್ಮ, ಎದ್ದಂತಾಳ, ಕಳ್ಳ 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 ಅಂದಾಗ ಬಸವಣ್ಣವ್ರ ಅಂದ್ರಂತ ಏನ್ ಹೇಳಿದ್ರು? ಹೊಡೆದ್ರಂದ್ರೆ ಹೇಳಿದ್ರು, ಹೊಡಿಲಿಲ್ಲ. ಬಸವಣ್ಣ ಮಾಡಿದ್ದದೇ ಪರಿವರ್ತನೆ, ಬಸವಣ್ಣ ಮಾಡೋದದೇ ಪರಿವರ್ತನೆ. ನಮ್ ಬಾಜು ಒಬ್ಬ ನಮ್ಮನ್ ಟೀಕಾ ಮಾಡಮದಾನ, ನಮ್ಮನ್ ಬೇಯವದಾನಂದ್ರ ಇವ ಬಾಳ ದುಷ್ಟ ಅದನ್ರಿ ಅಂದ್ರೆ ಇನ್ನೂ 4 ಮಕ್ಕನ ಅನ್ಬಾರ್ದು. ನಾವ್ ಏನ್ ಅನ್ಬೇಕು ಅವಂಗ? ಭಾರಿ ಚಲೋ ಅದಾನ್ರಿ. ನಮ್ಮ ಆಲ್ಮೇಲ್ದವ್ರ ಒಬ್ರು ಸಿದ್ದೇಶ್ವರ ಸ್ವಾಮಿಗಳ ಹತ್ರ ಹೋಗ್ಯಾರ. ಒಂದ್ ದಿವ್ಸ ಕೇಳಿ ಘಟನೆ ಹೇಳ್ತೀನಿ, ಈ ಇಲ್ಲಿಂದ ಹೇಳ್ತೀನಿ. ಸಿದ್ದೇಶ್ವರ ಸ್ವಾಮಿಗಳ ಹತ್ರ ಹೋಗ್ಯಾರ. ಹೆವಿ ಡ್ರಿಂಕರ್ ಅವ. ಒಂದ್ ಬಾಟ್ಲಿ ಕುಡ್ನಿಲ್ಲ, 1 ತಾಸು ಬಿಟ್ನಿಲ್ಲ, ಆ ನಿಸೆ ಇಳಿರೋದು ಮತ್ತೊಂದು ಹಾಕವ. ಚೈನ್ ಸ್ಮೋಕಿಂಗ್ ಅಂತಾರಲ್ಲಿ. ಹಂಗ ಅವ ಮಾಡ್ತಾ ಇದ್ದ. ಮಾಡೋ ಮುಂದೆ ಏನಾಗಿತ್ತು ಅಂತ ಕೇಳಿದ್ರೆ, ಎಲ್ಲಾರು ಹೋಗಿ ಸಿದ್ದೇಶ್ವರ ಸ್ವಾಮಿಗಳು ವಾಕಿಂಗ್ ಹೊಂಟಿರ್ತಾರ, ಅವ್ನ ಕರ್ಕೊಂಡು ಅವ್ರ ಜೊತೆಗೆ ವಾಕಿಂಗ್ ಹೊಂಟಿರ್ತಾನೆ. ಹೊಂಟಾಗ ಎಲ್ಲಾರು ಅಂದ್ರಂತ, ಅಪ್ಪ ಅವ್ರ ಇವನ್ ಯಾಕೆ ವಾಕಿಂಗ್ ಕರ್ಕೊಂಡು ಹೊಂಟ್ರಿ? ಇವ ಬಾಳ್ ಕುಡುಕದಾನ್ರಿ. ಅವೇಲಿ ಕುಡ್ದಾನ? ಅವ್ರಿದ್ರೆ ಕುಡ್ದಾನ, ವಾಸನೆ ಬರಾಕತ್ತೈತಿ, ಘಮ ಘಮ ಇರ್ತೈತಿ ಅನ್ನೋದು. ವಾಸನೆ ಕುಡ್ದಿದ್ ಯಾಕೆ ಚಂದ ಇರ್ತೈತಿ ಗೊತ್ತದ? ಹಂಗ ಸೇಂಟ್ ಇದ್ದಂಗ ಇರ್ತೈತಿ, ಬರ್ತಿರ್ತೈತಿ ವಾಸನೆ ಅವ್ರಿಗೆ. ಅವ್ರೇನಂತಾರ? ಏನಂದ್ರು? ನೀ ಬರ್ಬೇಡ, ಕುಡಿದಿದ್ರಿ ಇಲ್ಲಿ ಇರ್ಬೇಡ ಅಂದ್ರು. ಅಲ್ಲಿಲ್ಲ ಅವ್ರ ಏನಂದ್ರು? ಅವೆಲ್ ಕುಡ್ದಾನು, ಬಾಳ ಚಲೋ ಅದಾನಂತ ಬೆಂಚ ಪುರಿಸಿದ್ರು ಅಂತ ಅವ್ನಿಗೆ ಸಿದ್ದೇಶ್ವರ ಸ್ವಾಮಿಗಳು. ಯಾವಾಗ ಹಂಗಂದ್ ಬೆಂಚ ಪುರಿಸಿದ್ರು ಕುಡಿದ ಬಿಟ್ಬಿಟ್ನಂತವ. ನನ್ನ ಹತ್ರ ಬಂದ್ ಹೇಳಿದ, ಸಿದ್ದೇಶ್ವರ ಸ್ವಾಮಿಗಳಿಂದ ಅಂದ್ಬಿಟ್ಲೆ ಕುಡಿದ ಬಿಟ್ಟೆ ನೋಡ್ರಿ ಅಂತಂದ. ಅದಕ್ಕೆ ನಮ್ ಪಕ್ಕದಾಗ ಇರ್ತಾರ, ನಿಮಗೂ ಇರ್ತಾರೆ, ಎಲ್ಲರಿಗೂ ಇರ್ತಾರ. ನಿಮ್ಗೆ ಅತ್ಯ ಆಗಿರ್ತಾರ, ನಮ್ಗೂ ಇರ್ತಾರ, ನಮಗೂ ಇರ್ತಾರ. ಅವ್ರು ಏನೇನ್ ಅಂತಿರ್ತಾರ. ಅಂದಾಗ ಏನ್ ಮಾಡ್ಬೇಕು? ಭಾರಿ ಚಲೋ ಅದಿರಿ ಗೌಡ್ರ, ಭಾರಿ ಚಲೋ ಅದಿರಿ ಅಂದ್ಬಿಟ್ರೆ ದುರ್ಜನಂ ಪ್ರಥಮಂ ಮುಂದೆ ಸಜ್ಜನಂ ತದನಂತರಂ. ಮೊಟ್ಟ ಮೊದಲು ಯಾರು ನಮ್ಗೆ ಆಗ್ಲಾರ್ದವ್ರು ಇರ್ತಾರಲ್ಲ ಅವ್ರಿಗೆ ಮೊಟ್ಟ ಮೊದಲು ನಮಸ್ಕಾರ ಅನ್ಬೇಕು. ಹೌದಲ್ಲ? ಹೌದಲ್ಲ? ಶರಣರು ಮಾಡಿದ್ದಾನೆ. ನಿಂದಕ ನಿಯರೆ ರಾಕಿಯೇ ಆಂದಿಲೆ ಕುಟಿಯೇ ಚವಾಯ್, ಬಿನಾ ಪಾನಿ ಕಾ ಬುನ್ ಬಿನಾ ಮೇರೆ ಕರಿಯೇ ಸಪಾಯ್. ಕಬೀರ ಹೇಳ್ತಾನೆ, ಬಹಳ ಸುಂದರವಾಗಿ ಹೇಳ್ತಾನೆ. ಮನ್ಯಾಗ ಹತ್ತಿರ್ತಾಳ, ಬಿಸಿ ರೊಟ್ಟಿ ಬೆಳಿತಿರ್ತೀರಿ, ಬರ್ರಿ ಅತ್ತಿಯವ್ರ ಬರ್ರಿ, ಬ್ಯಾಳಿ ಕುದಿಸಿನಿ, ಒಂದ್ ಸ್ವಲ್ಪ ತುಪ್ಪ ಹಾಕ್ತೀನ್ರಿ, ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ತೀನಿ, ಇಲ್ಲಾಂದ್ರೆ ಮಸಾಲೆ ಖಾರ ಹಾಕ್ತೀನ್ರಿ, ಬರ್ರಿ ಬಿಸೇವ್ ಈಗ ಮಾಡಾಕತ್ತೀನಿ, ಹಂಚಿನನ್ನ ತೆಗೆದು ಕೊಡ್ತೀನಿ, ಮುಂದ್ರಿ ಏನ್ರಿ ಯವ್ವ ಬರ್ರಿ ಅತ್ತಿಯವ್ರ, ಬರ್ರಿ ಚಾಪಿ ಹಾಕಿನ್ ಬರ್ರಿ. ಸ್ವರ್ಗ ರೀ, ಅಡಿಗೆ ಮನ್ಯಾಗ ಸ್ವರ್ಗ ನಿರ್ಮಾಣ ಆಯ್ತಂತ. ನೋಡಿ ಸ್ವರ್ಗ ಎಲ್ಲಿದೆ? ಇಲ್ಲೇ ಇದೆ, ಕರ್ಕೊಂಡು ಉಣ್ಣೋದ್ರಾಗ ಇದೆ. ಬರ್ರಿ ಊಟ ಮಾಡಿ ಬರ್ರಿ. ಅತ್ತಿ ಅಂದ್ರ ಅತ್ತಿ ಏನಕ್ಕಳ ಹಿರಿ ಹಿಗ್ಗಿ ಹಿರಿಕಾಕಳ. ಹೌದಲ್ಲ? ನೋಡ್ರಿ ಕರ್ಕೊಂಡು ಉಣ್ಬೇಕು. ಒಂದು ಕೊಡೋ ಮನಸ್ಸಿದ್ರೆ ಈ ಕೈ ಎತ್ತಿ ಏನ್ ಮಾಡ್ಬೇಕಂತ ಕೇಳಿದ್ರೆ ಅವ್ನು ಕೊಡಬಾರ್ದು ಅನ್ನೋದು ಇರ್ತಿಲ್ಲ. 10 ಕೊಡ್ಬೇಕು. ಇದು ಜೀವನ. ಕೊಟ್ಟು ಬಿಡ್ಬೇಕು. ಕೊಟ್ಟು ಚಿಂತೆ ಮಾಡಬಾರ್ದು. ಏನ್ ಮಾಡ್ಬೇಕ? ಹೋದ್ ಬಿಡು, ನಾನು ಕೊಟ್ಟಿನಿ, ಕೊಡೋ ಮನಸ್ಸು ಬಂದ್ಬಿಟ್ಟದ,
ಭಗವಂತ ಪಡಿಸಾನ, ಅಲ್ಲಿ ಶಿವ ಅದಾನ, ಇಲ್ಲಿ ಶಿವ ಅದಾನ, ಅವ್ ಉಂಡಾನ, ನಾವು ಉಂಡ ತೃಪ್ತಿ ಆಯ್ತು ಅಂದ್ರೆ ಇನ್ನೊಬ್ರು ನಿಮ್ಗೆ ತಂದು ಕೊಡ್ತಾರೆ, ಇನ್ನೊಬ್ರು ತಂದು ಕೊಡ್ತಾರೆ. ಅಥಣಿ ಗಚ್ಚಿನ ಮಠದೊಳಗೆ ಶಿವಯೋಗಿಗಳು ಕುತ್ಕೊಂಡಿದ್ರು. ಅಥಣಿ ಶಿವಯೋಗಿಗಳು ಕುತ್ಕೊಂಡಾಗ ಯಾರೋ ಒಂದು ಲಾರಿ ಜನ ಬಂದ್ರು ಮಠಕ್ಕೆ. ಅಡಿಗೆ ಮನ್ಯಾಗ ಶಿವ ಶಿವ ಏನಿಲ್ಲ, ದಾಸೋಹ ಹಾಲಿನಾಗ ಏನೂ ಇಲ್ಲ. ಅವ್ರ ಮನೆಯೊಳಗ ಆ ಮಠದಾಗ ಅಥಣಿ ಶಿವಯೋಗಿಗಳ ಕೆಳಗ, ಅಥಣಿ ಶಿವಯೋಗಿಗಳ ಮಠದ ಅಧಿಕಾರ ತಗೊಂಡಿರ್ಲಿಲ್ಲ. ಅವ್ರ ಕೆಳಗಡೆ ಒಬ್ಬ ಅಪ್ಪಗಳಿದ್ರು, ಬಣಜ್ಗೇರ್ ಅವರು, ನೆನ್ಪಿಟ್ಕೋರಿ, ಸಿದ್ಧಲಿಂಗ ಸ್ವಾಮಿಗಳು ಅಂತ ಹೇಳಿ. ಸಿದ್ಧಲಿಂಗ ಸ್ವಾಮಿಗಳು ಅಂತಿದ್ರು, ಶಿವಯೋಗಿಗಳಂತ ಸಿದ್ಧಲಿಂಗಪ್ಪಗಳ ಭಕ್ತರು ಬಂದಾರ ನೋಡ್ರಿ, ಪ್ರಸಾದ ಮಾಡ್ರಿ ಅಂದ್ಬಿಟ್ಲೆ. ಒಳಗ್ ದಾಸೋಗದಾಗ ಏನಿಲ್ಲ, ಒಂದು ಲಾರಿ ಜನ ಬಂದಾರ. ಮುರುಗೇಶ ಏನ್ ಮಾಡೋದಪ್ಪ ಅಂತಂದ್ರ, ಮಠದಾಗ ಹಂಗಿರ್ತೈತಿ, ಒಮ್ಮೆ ಇದ್ರ ಲಾರಿ ಗಂಟ್ಲೆ ಇರ್ತೈತಿ, ಇಲ್ಲಾಂದ್ರೆ ಶಿವ ಏನಪ್ಪ ಕಸ ಹೊಡೆ ಕಸಬರಿ ಸುಧಾ ಇರ್ತೈತಿ, ಹಂಗಿರ್ತದ. ಹಂಗಿದ್ದಾಗ ಮುರುಗೇಶ ಮುರುಗೇಶ ಬಸವೇಶ ಬಸವೇಶ ಅಂತ ಹೇಳಿ ಅಪ್ಪಗಳು ಹೇಳ್ಯಾರಿ ಹಂಗ ಮಾಡೋದು ಅಂತ ಹೇಳಿ. ಅವ್ರಿಗೆ ಶಿವಯೋಗಿಗಳಿಗೆ ಎದುರು ಮಾತು ಹೇಳಕ್ ಬರಂಗಿಲ್ಲ. ಅವ್ರ ಮುಂದೆ ಏನು ದೊಡ್ಡವ್ರವ್ರು, ಎಲ್ಲ ಅವ್ರಿಗೆ ಮಾನ ಅಪಮಾನ ಎಲ್ಲ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ನಿಮ್ಮಿತೆ ಕೂಡಲ ಸಂಗಮ ದೇವ. ಅಚ್ಚ ಬಸವ ತತ್ವವನ್ನ ತಮ್ಮ ಜೀವನದಲ್ಲಿ ಶಿವಯೋಗಿಗಳು ಅಳವಡಿಸ್ಕೊಂಡಿದ್ರು. ಬಸವಣ್ಣ ಅಂದ್ರೆ ಒಂದು ಚೂರು ಅಗಲ್ತಿದ್ದಿಲ್ಲ. ಆದರೆ ಶಿವಯೋಗಿಗಳು, ಸಿದ್ಧಲಿಂಗಪ್ಪಗಳು ಹಂಗ ಇದ್ರು. ಬಸವಣ್ಣನನ್ನು ಹಾಸ್ಕೊಂಡು, ಬಸವಣ್ಣನನ್ನು ಹೊತ್ತುಕೊಂಡು, ಬಸವಣ್ಣನನ್ನು ಉಸಿರಾಡಿಸಿದ ಕರ್ನಾಟಕದ ಮಠ ಯಾವ್ದಾದ್ರೂ ಇದೆ ಅಥಣಿ ಶಿವಯೋಗಿಗಳ ದಕ್ಷಿಣ ಮಠ. ದಕ್ಷಿಣ ಮಠ ನಾವು ನೆನ್ಪಿಟ್ಕೋಬೇಕು. ಅಷ್ಟಂದ್ರು ಶಿವಯೋಗಿಗಳು. ಇವ್ರಿಗೆ ಚಿಂತೆ ಇತ್ತು, ಒಳಗ್ ಹೋದ್ರು ಹೆಂಗ್ ಮಾಡುದಪ್ಪ ಅಂತ ಹೇಳಿ ಗದಿಗೆ ಬಾಳ ದೂರದಿಂದ ನಿಂತ್ಕೊಂಡು ಅಲ್ಲೇ ನಮಸ್ಕಾರ ಮಾಡಕತ್ತಿದ್ರು. ಶಿವಯೋಗಿಗಳು ಹೊರಗೆ ಕುಂತಾರೆ. ನೋಡ್ರಿ, ಮನಸ್ಸು ಮಾಡಂದ್ರಲ್ಲ, ಆಟಕ್ಕೆ ನೋಡ್ತಾರ, ಹೊರಗೊಂದು ಲಾರಿ ಬಂದ್ ನಿಂತಿತ್ತು. ಇದು ಭಕ್ತರು ಇಳಿಸಿದ ಲಾರಿ ಅಲ್ಲ, ಖಾಲಿಯಾಗಿದ್ದಲ್ಲ. ಮತ್ತೊಂದು ಲಾರಿ ಬಂತು ಸಡನ್ಲಿ. ಬಂದ್ಬಿಡ್ಲಿ ಅದ್ರ ಅಕ್ಕಿ, ಎಣ್ಣೆ, ಬ್ಯಾಳಿ, ಬೆಲ್ಲ ಎಲ್ಲಾ ಮಠಕ್ಕೆ ಕೊಡಾಕಂತೇಳಿ ಭಕ್ತ ತಂದು ಬಿಟ್ಟಿದ್ದ. ಇದೇ ಶಿವಯೋಗಿ ಅದ ನೋಡಪ್ಪ. ಶಿವಯೋಗಿ ಕೊಟ್ಟ, ಇಲ್ಲಿ ಮಾಡಿಪ್ಪ ಪ್ರಸಾದ ಅಂತ ಹೇಳಿದ್ರಂತೆ. ಹಂಗ ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತಯ್ಯ, ಹೋದ ಪ್ರಾಣ ಮರಳಿ ಬಂದಂತಾಯಿತಯ್ಯ. ಬಸವಣ್ಣವ್ರು ಹೇಳ್ತಾರ, ಅದಕ್ಕ ಮಠಕ್ಕೆ ಬಂದಾಗ ಬರ್ರಿ ಅನ್ಬೇಕು, ನಿಮ್ ಮನೆಗೆ ಬಂದಾಗ ನೀವು ಬರ್ರಿ ಅನ್ಬೇಕು. ಹೌದಲ್ಲ? ಬರ್ರಿ ಅನ್ನೋದು ನಮ್ಮ ಸಂಸ್ಕೃತಿ, ಕುತ್ಕೋರಿ ಅನ್ನೋದು ನಮ್ಮ ಸಂಸ್ಕೃತಿ, ಪ್ರಸಾದ ಮಾಡ್ರಿ ಅನ್ನೋದು ನಮ್ಮ ಸಂಸ್ಕೃತಿ. ಇಷ್ಟೆಲ್ಲಾ ಮಾಡಿದ್ರೆ ಕೆಲವೊಬ್ರು ಭಯಾರಿರ್ತಾರ, ಅದು ಅದು ಅವ್ರ ಸಂಸ್ಕೃತಿ. ಅದನ್ನೇನು ತಲೆ ಕಟ್ಸ್ಕೊಳಕ್ ಹೋಗ್ಬಾರ್ದು, ನಾವು ತಲೆಯಾಗ ಹಾಕೋಬಾರ್ದು. ಅವೆಲ್ಲ ಕೆಚ್ಚನ್ನು ಉಣ್ಣಿದ್ದಂಗೆ ಇರ್ತಾವ, ಅದ್ರ ಬಗ್ಗೆ ಒಟ್ಟ ತಲೆ ಕಟ್ಸ್ಕೊಳಕ್ ಹೋಗ್ಬಾರ್ದು. ನಮ್ಮ ಸಂಸ್ಕೃತಿ ಏನಿರ್ಬೇಕು? ತಿರ್ಕೊಂಡು ಬರೋದು, ಕರ್ಕೊಂಡು ಉಣ್ಣೋದು, ಕರ್ಕೊಂಡು ಉಣ್ಣೋದು. ಇಲ್ಲೇ ಅಂತ ಸಂಸ್ಕೃತಿ ಅಂತ ಕೇಳಿದ್ರೆ, ಬಿ ಅಂದ್ರೆ ಬ್ಯೂಟಿ ಅಂತ ಕೇಳಿದ್ರೆ ಯಾವ್ದು? ಯಾವ ಬ್ಯೂಟಿ? ಜೀವದ ಬ್ಯೂಟಿ ಅಂದ್ರೆ ಏನು? ಮಧ್ಯಾಹ್ನದ ಬಿಸಿಲಿದ್ದಂಗ ಬಾಳ ಚಂದ ಇರ್ತಾನ. 16 ವಯಸ್ಸಿದ ನೀರ್ಲ ಹಣ್ಕೊಂಡಂಗ ಕಾಣ್ತಾನೆ. 50 ವಯಸ್ಸ ಆದಾಗ ಮನುಕಿ ಆಗಿರ್ತಾನೆ. ಎಷ್ಟು ಚಂದ ಇದ್ದಲ್ವ, ಹೇಗಿದ್ದ ಮನೆ ಹಿಂಗ್ಯಾಕೆ? ಅದು ಎಲ್ಲ ಮಧ್ಯಾಹ್ನದ ಬಿಸಿಲಿದ್ದಂಗ. ಬಂಗಾರ ಬಳಿ ಇಟ್ಟು ಬಡವರನ ಬೈಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ ಎಲೆ ನಾರಿ, ಬಂಗಾರ ನಿನಗ ಸ್ಥಿರವಲ್ಲ ಎಲೆ ಮನುಷ್ಯ, ಮಧ್ಯಾಹ್ನದ ಬಿಸಿಲು ತಡವಲ್ಲ. ಇವತ್ತು ಹಾಡಿಸ್ತೀನಿ ಅದು. ಶಿವಪೂಜೆ ಕರಡಿ ಬಿಟ್ಟು ಹೋದ್ರು ಹೊರ. ಬಂಗಾರ ನಿನಗ ಸ್ಥಿರವಲ್ಲ ಎಲೆ ನಾರಿ, ಮಧ್ಯಾಹ್ನದ ಬಿಸಿಲು ತಡವಲ್ಲ. ಮಧ್ಯಾಹ್ನದ ಬಿಸಿಲು ತಡವಲ್ಲ. ನಮ್ ಗದಗಿನ ಜಗದ್ಗುರುಗಳು ಇದ್ರಲ್ಲ, ಒಂದು ಘಟನೆ ನಡೀತು. ಅವ್ರಿಗೆ ಯಾರೋ ಬಂಗಾರ ಕೊಡಕ್ ಬಂದ್ ಒಂದ್ ದಿವ್ಸ ಒಂದ್ ಸರಾದ ಬಂಗಾರದ. ಅದಕ್ಕ ರುದ್ರಾಕ್ಷಿ ಮ್ಯಾಲೆಲ್ಲ ರುದ್ರಾಕ್ಷಿ ಕಟ್ ಹಾಕಿದ್ರು. ನಮ್ಮ ಅಜ್ಜಾರಂದ್ರು, ನೀ ಬಂಗಾರ ಕೊಡಬೇಡ ನನಗ, ಬಂಗಾರದಂತ ನೀನು ಗುಣ ತಂದು ಮನದಾಗಿಟ್ಟು ತೋರಿಸು, ನಾನು ಈ ಬಂಗಾರ ಬೇಡ ಅಂತೇಳಿ ಸರಿಸ್ಬಿಟ್ಟು ತಗೊಳ್ಳಿಲ್ಲ ಗದಗಿನ ಜಗದ್ಗುರು ಸ್ವಾಮಿಗಳಾದವ್ರಿಗೆ.
ಅದು ಬಹಳ ಮುಖ್ಯ. ಯಾಕೆ ಇದನ್ನ ಹೇಳಕತ್ತೀನಿ ಇವತ್ತು ಅಂತ ಕೇಳಿದ್ರೆ, ನಿಜವಾದ ಬ್ಯೂಟಿ ಯಾವುದು ಅಂತ ಕೇಳಿದ್ರೆ ಭಕ್ತನು ಹಂಗೆ ಇರ್ಬೇಕು, ಸ್ವಾಮಿ ಆದವನು ಹಂಗೆ ಇರ್ಬೇಕು. ಅಂದಾಗ ಆ ಸಮಾಜ ಉದ್ಧಾರ ಆಗ್ತದೆ. ಸ್ವಾರ್ಥ ಇದ್ರೆ ವೆಲ್ ಇನ್ ದ ಫಾರ್ ಬಾವಿ ಕಪ್ಪಿ ಆಗ್ಬೇಕಾಗುತ್ತದೆ, ಡೆವಲಪ್ಮೆಂಟ್ ಆಗಂಗಿಲ್ಲ, ಆ ಸಮಾಜ ಹೇಳಂಗಿಲ್ಲ, ಮ್ಯಾಲೆ ಹೇಳಂಗಿಲ್ಲ. ಯಾಕಂತ ಕೇಳಿದ್ರೆ ಆ ಸಂಸ್ಕೃತಿ ಇದ್ದಾಗ ಮಾತ್ರ ಒಂದು ಸಮಾಜ ಹೇಳಲಿಕ್ಕೆ ಸಾಧ್ಯ, ಒಂದು ಸಮಾಜ ಹೇಳಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕಲಬುರಗಿ ಶರಣ ಬಸವೇಶ್ವರ ಕನ್ಯಾ ನೋಡಕ್ ಹೋಗಿದ್ರು. ಯಾವ ಬ್ಯೂಟಿ ನೋಡಿದ್ರು ಅಂತ ಕೇಳಿದ್ರೆ ಇಷ್ಟೊತ್ತು ಮಠ ಹೇಳಿದ್ನಲ್ಲ, ಈ ಎಲ್ಲ ಬ್ಯೂಟಿ ಆ ಹುಡುಗಿಯೊಳಗ ಐತೇನು ಅಥವಾ ಆ ಹುಡುಗನಲ್ಲಿ ಐತೇನು ಅಂತ ಹೇಳಿ ಏನ್ರಿ ನೋಡಕ್ ಹೋಗಿದ್ರು. ಬಿ ಅಂದ್ರೆ ಬ್ಯೂಟಿ, ಇನ್ನು ಸಿ ಅಂದ್ರೆ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದ್ರೆ ಗುಣ. ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಒಬ್ಬ ಹೇಳ್ತಾನೆ, ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್, ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್, ಬಟ್ ಆರ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ನಮಗ ನಮ್ ಗಳಿಸಿದ್ವಿ 1 ಕೋಟಿ ಗಂಟ್ಲೆ, ಏನೋ ಲುಕ್ಷಾಣೆ ಆಗ್ತತಿ, ಏನೋ ಆಯ್ಲ್ ಹೋಗ್ಬಿಡ್ತತಿ, ನಾವು ಫಕೀರ್ ಪಾಂಡೆ ಹಾಕಿವಿ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಕಾನೇ ದಾನೆ ವಾಲ ಉಪರ್ ಹೈ, ಭಗವಾನ್ ಅದಾನ, ನಮ್ಮ ಮಾಲಕ್ ಒಬ್ಬ ಕೊಡವದಾನ. ನಾವು ಶುದ್ಧ ಇದ್ದು ಅಂತ ಕೇಳಿದ್ರೆ, ಮನಸ್ಸು ಶುದ್ಧ ಇತ್ತು ಅಂತ ಕೇಳಿದ್ರೆ ನಾವು ಬ್ಯಾಡ ಅಂದ್ರು ಬರ್ತೈತಿ. ನಮ್ಮ ಮನ್ಯಾಗ, ನಮ್ಮ ಮನಿ ಆ ಸಿದ್ಧಾರೂಢರಿಗೆ ಏನೆಲ್ಲ ಕೊಡಾಕ್ ಬರಾರಂತ ಭಕ್ತರೆಲ್ಲ. ಕೊಡಾಕ್ ಬಂದಾಗ ನೀವ್ ಹಿಂಗ್ ಮಾಡ್ರಿ ನಮ್ಗೆ ಆಶೀರ್ವಾದ ಅಂತ ಕೇಳೋರಂತ. ಹಿಂಗ್ ಕೊಟ್ಟು ಹಿಂಗ್ ಆಶೀರ್ವಾದ ಮಾಡ್ರಿಂದಾಗ ಬಣಜಿ ಯಾರು ಅವ್ರು ಸೆಡ್ಜಿಗಳು ಇರ್ತಾರಲ್ಲ, ಸೆಡ್ಜಿಗಳು ಕೊಡಾಕ್ ಬಂದಾಗ ಆ ಸೆಡ್ಜಿಗಳಿಗೆ ಅಂತಿದ್ರಂತೆ, ಸೆಡ್ಜಿ ನಮ್ಮ ಮಠದ ಬೇಲ್ಯಾಗ ಡೊಣ್ಣಿ ಕಟ್ಟ ಆಗ್ಯಾಳು ಲಕ್ಷ್ಮಿ, ಕಟ್ಟಿ ಹಾಕಿನಕ್ಕಿಂದ ನಿನಗ್ ಬೇಕಾದ್ರೆ ತಗೊಂಡೋಗು, ನನಗ್ ಕೊಡುವಂತ ಶಕ್ತಿ ನೀನು ಮಾಡಕ್ ಬರಬೇಡ ಅಂತ ಹೇಳೋರಂತ ಸಿದ್ಧಾರ್ಥ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಸ್ವಾಮಿಗಳಾದವ್ರಿಗೆ ಈ ನಿರ್ಬಿಡೆ ಇರ್ಬೇಕು, ನಿರ್ಬಿಡೆ ಇರ್ಬೇಕು. ಯಾರ್ದು ಬಿಡೆಯೊಳಗೆ ಹಂಗನೆ ಬೀಳ್ಬಾರ್ದು. ಕೊಡವ ಅದನ್ನ ನಿನಗೂ ಕೊಟ್ಟಿರ್ತಾನೆ, ನಮಗೂ ಕೊಟ್ಟಿರ್ತಾನೆ. ಕೊಡವ ಯಾರು? ಅವ ಮ್ಯಾಲಿನವ ಕೊಡ್ತಾನೆ. ಅದನ್ನ ನಾವು ನೆನ್ಪಿಟ್ಕೋಬೇಕು. ನೀವು ಕೊಡೋ ಮುಂದೆ ಭಗವಂತ ಕೊಟ್ಟಾನ, ಕೊಟ್ಬಿಡ್ರಿ. ದಾಸೋಹ ಮಾಡಿಸ್ಬಿಡ್ರಿ. ಹೇಳ್ತೀನಲ್ಲ, ಇಲ್ಲಿ ಅವ್ರು ಊಟ ಮಾಡಂಗಿಲ್ಲ, ಒಳಗಿಲ್ ದೀಪ ರೂಪದಲ್ಲಿ ಶರಣ ಬಸಪ್ಪ ಅದನ್ನಲ್ಲ, ಅವಾಗ ಊಟ ಮಾಡ್ತಾನ. ನೆನ್ಪಿಟ್ಕೊಂಡ್ರಿ, ಎಲ್ಲ ನೆನ್ಪಿಟ್ಕೊಂಡ್ರಿ. ಶರಣರು ಒಳಗ್ ಕುಂತಾರೆ, ಇನ್ನೂ ಪೂಜಕದಾರ ಅವ್ರ ಶಕ್ತಿ ಇದ್ದಲ್ಲಿ ಪುರಾಣ ನಡೀತೈತಿ, ಇಲ್ಲಾಂದ್ರೆ ನಡೆಯಂಗಿಲ್ಲ. ಪಕ್ಕಾ ನೆನಪಿಟ್ಕೋರಿ. ಇದು ನಿಮ್ಮ ತಲೆಯಾಗ ಸ್ವಚ್ಛ ಮಾತು. ಇದನ್ನ ಬರ್ಕೋರಿ, ನಾ ಹೇಳ ಏನ್ರಿ, ಇದನ್ನ ಮೊದಲು ಬರ್ಕೋರಿ. ಮಾಡಿದೆ ನಂಬುದು ಮನದಲ್ಲಿ ಹೊಳದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆ ನನ್ನದರ ಲಿಂಗಕ್ಕೆ, ನೀಡಿದ ನನ್ನದರ ಜಂಗಮಕ್ಕೆ, ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ. ಏನ್ ಅದಕ್ಕ ನಮ್ಮ ಮನೆಯೊಳಗ ನೀವು ಪೂಜೆ ಮಾಡ್ಬೇಕಾರ ಆಯಿ ಏನೋ ಅನ್ಬೇಡ್ರಿ. ನೀವು ಒಂದು ವಚನದ ಪುಸ್ತಕ ಇಡ್ರಿ, ನೀವು ದಿನಾ ಒಂದು ವಚನ ಅನ್ರಿ. ಮನ್ಯಾಗ ಓದಾಕ್ ಬಂದವ್ರೆಲ್ಲ ಒಂದು ವಚನ ದಿನಾ ಓದ್ಬೇಕು. ನೋಡ್ರಿ, ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಇದ್ರಾಗ ಒಂದು ಮ್ಯಾಥ್ಸ್ ಇದೆ, ಒಂದು ಲೆಕ್ಕ ಇದೆ. ಹೆಂಗಿದೆ ನೋಡ್ರಿ. ಎಷ್ಟು ಬಸವಣ್ಣವರು ತೂಗಿ ಶಬ್ದಗಳನ್ನು ಬಳಸ್ಯಾರ. ಮಾಡಿ ಪ್ಲಸ್ ಮಾಡಿ ಕೆಟ್ಟರು ಮೈನಸ್ ಕೆಟ್ಟರು ಈಸ್ ಈಕ್ವಲ್ ಟು ನಿಜ ಗುಣವಿಲ್ಲದೆ. ನಾವೇನ ಮಾಡ್ಬೇಕಾದ್ರೆ ನಿಜ ಗುಣ ಇಲ್ದ ಮಾಡಾಕತ್ತೀವಿ ಅಂತ ಕೇಳಿದ್ರೆ ಏನಾಗ್ತದೆ? ಮಂದಿ ನೋಡ್ಲಿ ತೋರ್ಕಿ. ಒಬ್ಬಾಕೆನ ಹಿರಿಕಾಯಿ ತರಕ್ ಬಜಾರ್ಕ್ ಹೋಗಿದ್ಲ. ನಮಗ್ ತೋರ್ಕಿ ಇರ್ತೈತಿ ಬಾಳ. ಹಿರಿ ತರಕ್ ಹೋಗಿದ್ಲ, ಅಕ್ಕಿ ಗಂಡ ಇದ್ ಮಾಡಿಸ್ಕೊಟ್ಟಿದ್ನ ಅಂತ. ಏನವ ಜೋರಾಗಿ ಹೇಳ್ರಿ? ಪಾಟ್ಲಿ ಮಾಡಿಸ್ಕೊಟ್ಟಿದ್ನಂತ. ಆಕಿ ಹಿರಿಕಾಯಿ ತರಕ್ ಹೋಗ್ಬೇಕಾರ ಆಕಿ ಹಿರಿಕಾಯಿ ಹಚ್ಕೊಂಡ್ತಾಳೆ. ಗೆಳೆ ಇಟ್ಟಿಟ್ಟುದ್ದ ಇದು. ಈಕಿ ಹಿರಿಕಾಯಿ ತಗೋಬೇಕಲ್ಲ, ಹಿರಿಕಾಯಿ ಹೆಂಗ್ ಕೆಜಿ ಅನ್ಲ ನೋಡ್ರಿ, ಕೈ ತೋರಿಸಿ ಬೇಕಾಗಿತ್ತ. ಆ ಮುದಿಕೆ ಎಷ್ಟು ಫಾಸ್ಟ್ ಇರ್ಲಂತ ಕೇಳಿದ್ರೆ ಬಾಯಾಗ ಹಲ್ಲಾಕಿದ್ಲಂತೆ, ಯಾವ್ದು ಬಂಗಾರದ ಹಲ್ಲಾಕಿದ್ಲ. ಹಿರಿಕಾಯಿ ಹಿಂಗ್ ಕೆಜಿ ಅನ್ನತ್ತೆ. ಅರ್ಥ ಆಗಿರ್ಬೇಕಲ್ಲ ಇವಾಗ. ನಮ್ ಬದುಕ ಹಿಂಗಿರ್ತದೆ. ಕುಲಕರ್ಣಿ, ನಮ್ ಬರೇ ತೋರ್ಕಿ ಒಳಗೊಂದು ಹೊರಗೊಂದು. ಬಿಡು ಬಾಯದಲ್ಲ ಡಂಬವ, ಮಾನಸಗಳು ಎಡಬಿಡದಿರುವ ಸಂಭವ. ಜನರಿಲ್ಲಿ ನಿನ್ನನ್ನು ದೊಡ್ಡ ಆತನೆಂದರೆ ಚಿನುಮಯ ಶಿವನದನು ಅರಿಯನೇ ಮರುಳೆ. ಡಂಬಾಚಾರ ಮಾಡ್ಬೇಡ್ರಿ, ತೋರ್ಕಿ ಮಾಡ್ಬೇಡ್ರಿ.
ಹಿಪಾಕ್ರಸಿ ಮಾಡಬೇಡ್ರಿ. ಭಕ್ತಿ ಐತಿಲ್ಲ ಸಾಲಿಡ್ ಆಗಿ ಬಿಡ್ಬೇಕು. ಕೊಟ್ಟು ಬಿಡು, ಕೊಡೋದು ಬಂತಿಲ್ಲ ಕೊಟ್ಟು ಬಿಡ್ಬೇಕು. ಕೊಟ್ಟು ಕುದಿಬಾರ್ದು, ಕೊಟ್ಟು ಕುದಿಬಾರ್ದು. ಸಿದ್ಧಾರೂಢ ಹತ್ರ ಒಬ್ಬ ಮುದಿಕ್ ಬಂದಂತ. ಸಿದ್ಧಾರೂಢ ಮಡ್ದಾಗ ಕುತ್ಕೊಂಡಿರ್ತಾರೆ. ಕುಂತಾಗ ಮುದಿಕ್ ಬಂದು ಹೇಳ್ತಾಳ, ಏನ್ ತಂದಿರ್ತಾಳಕಿ? ಹಳಿ ಸೀರಿ, ಒಂದು ಹಳಿ ಎಲ್ಲ ಅದೇನು ಹರಿದಿರ್ತದಲ್ಲ ಅಂತ ಕುಬ್ಸ ಉಟ್ಕೊಂಡು ಬಂದಿರ್ತಾಳ. ಆ ಸೀರಿ ಸೆರಗಿನಾಗ ಒಂದ್ ಹಿಂಗ್ ಗಂಟ್ ಹಾಕಿರ್ತಾಳ ನೋಡಿ. ಸಿದ್ಧಾರೂಢ ಹಿಂಗ್ ಕುಂದಿರ್ತಾಳೆ. ಕುಂತ ಗಂಟು ಉಚ್ಚುತ್ತಾಳ. ಗಂಟು ಉಚ್ಚಿ ಒಂದು ದುಡ್ಡು ಕೊಡ್ತಾಳ್ರಿ. ಎಷ್ಟು? ಬಡವಿ ಭಕ್ತಿ ಬಂಡಿಗಾಲಿ. ನೀವು 10,000 ಕೊಟ್ರೆ ಅಷ್ಟೇ, 10 ಪೈಸಾ ಕೊಟ್ರು ಅಷ್ಟೇ. ಶರಣರ ಮುಂದೆ ದೊಡ್ಡದಲ್ಲ ಅದು ಎಲ್ಲ ಅವಂದು. ಯಾರ್ದು? ಒಂದಿನ ಬಿಟ್ಟು ಹೋಗೋದೈತಿ. ಇದೆಲ್ಲ ಸುಳ್ಳೈತಿ. ಒಂದು ದಿನ ಬಿಟ್ಟು ಹೋಗ್ತೀವಿ. ದೊಡ್ಡ ಸ್ವಾಮಿಗಳಿದ್ರು ಬಿಟ್ಟು ಹೋಗ್ತಾರ, ಶಿವಿಗಳಿದ್ರು ಬಿಟ್ಟು ಹೋಗ್ತಾರ, ಸಂಸಾರಿಕರು ಬಿಟ್ಟು ಹೋಗ್ತಾರ. ಒಂದಿನ ಏನ್ ಗಳಿಸಿದ್ರು ಅದಕ್ಕೆ ಮಡಿವಾಳಪ್ಪ ಹೇಳಿಲ್ಲ, ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದದ್ಯಾವಲ್ಲಿ ಮುಂದ ಹೋಗುದ್ಯಾವಲ್ಲಿ, ಹಾಕ್ರಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದದ್ಯಾವಲ್ಲಿ ನೋಡು, ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದದ್ಯಾವಲ್ಲಿ ಮುಂದ ಹೋಗುದ್ಯಾವಲ್ಲಿ, ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದದ್ಯಾವಲ್ಲಿ ಮುಂದ ಹೋಗುದ್ಯಾವಲ್ಲಿ. ಸತಿಸುಕರ ಭಕ್ತಿಯಲ್ಲಿ ಮುಕ್ತಿಯಾಗೋದಲ್ಲಿ, ನೋಡಿಕೊಳ್ಳೋ ತಮ್ಮ, ಬಂದದ್ಯಾವಲ್ಲಿ ಮುಂದ ಹೋಗುದ್ಯಾವಲ್ಲಿ. ತಾಯಿ ತಂದೆ ಜ್ಯೋತಿ ಮಾಡಿ
ನೋಡ್ರಿ ಬಿಡವಾಳಪ್ಪ ಹೇಳಿದ, ಏನ್ ಹೇಳಿದ? ದಾನ ಕೊಟ್ಟಿದ್ದು ದಾರಿ ಬುತ್ತಿಗಾಯ್ತು, ಉಂಡಿದ್ದು ಹುಟ್ಟಿದ್ದೆಲ್ಲ ಮಟ್ಟಿಗಾಯ್ತು. ಉಂಡ್ಬಿಟ್ಟಿರ್ತಿ ಎಲ್ಲಾನು, ಅದ್ರಾಗ ಸ್ವಲ್ಪ ಏನ್ ಮಾಡು, ದಾನ ಕೊಡು ಅಂತ ಹೇಳ್ತಾನ. ಬರೇ ನೀನ ತಿನ್ಬೇಡ, ಎಲ್ಲಾನು ದೇವ್ರು ಕೊಟ್ಟಿರೋದ ದಾನ ಮಾಡಕ್ ಕೊಟ್ಟಿರ್ತಾನ. ಅದಕ್ಕೆ ಕೂರ್ಗಿ ತಾಳು ಎಷ್ಟಿರ್ತಾವ್ರಿ? ಈಗ 6-7 ಬಂದ ಬಿಡ್ರಿ, ಆ ಮಾತು ಬೇರೆ. ಮತ್ತೆ ಈಗಿನ ಕೂರಿಗೆ ಬಂದ ಟ್ರ್ಯಾಕ್ಟರ್ ಕೂರಿಗೆ ಇಷ್ಟು 6-7 ಅದ ಕೂರಿಗೆ. ಹಿಂದಿನ ಕೂರಿಗೆ ರೈತರು ಬಿತ್ತುವಂತ ಕೂರಿಗೆ ತಾಳು ಎಷ್ಟಿದ್ದು ರೀ? 3 ಇದ್ದು. 3 ಯಾಕೆ ಮಾಡಿದ್ರು? ಕಟ್ಟಿಗಿರ್ಲಿಲ್ಲನ? ಕಟ್ಟಿಗಿರ್ಲಿಕ್ಕೆ ಮಾಡಿಲ್ಲ, 3 ಮಾಡಿದ್ರು. ಯಾಕೆ ಮಾಡಿದ್ರು 3 ಅಂತ ಕೇಳಿದ್ರೆ, ಒಂದು ನಿನ್ನ ಸಂಸಾರಕ್ಕೆ, ಒಂದು ಹಕ್ಕಿ ಪಕ್ಷಿಗಳಿಗೆ, ಒಂದು ದಾನ ಕೊಡಾಕ. ಅದಕ್ಕ ನಮ್ ಭಕ್ತಿ ಹಂಗಿರ್ತತಿ ಅಂತ ಹೇಳ್ತಾರೆ. ಇಲ್ಲಿ ಜೀವನದ ಬ್ಯೂಟಿ ಅಂತಂದ್ರೆ ಕ್ಯಾರೆಕ್ಟರ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಮನಿ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್. ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಈ ಆರೋಗ್ಯ ಕಳ್ಕೊಂಡ್ವಿ ಅಂತ ಕೇಳಿದ್ರೆ ಅರ್ಧ ಹೋದಂಗ ಅಂತ ನೋಡ್ರಿ ಜೀವನ. ಆರೋಗ್ಯವೇ ಭಾಗ್ಯ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಅದಕ್ಕ ಶರೀರ ಕಾಯ್ಕೋಬೇಕು, ಮನುಷ್ಯ ಆರೋಗ್ಯ ಕಾಪಾಡ್ಬೇಕು. ಹೇಳ್ತಾನೆ, ಆ ಆರೋಗ್ಯ ಹೋಯ್ತ ಜೀವನ ಅರ್ಧ ಹೋದಂಗ. ಇನ್ನ ಲಾಸ್ಟ್ ಇಂದ ಹೇಳ್ತಾರೆ, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಏನಾರ ಗುಣ ಅನ್ನುವಂತ ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಜೀವನದಾಗ ಎಲ್ಲವೂ ಹೋದಂಗ ಸರ್ವನಾಶ ಮನುಷ್ಯಂದು. ಉಡಿಸಾಗ್ಬಿಡ್ತಾನ ಮನುಷ್ಯ. ಅದಕ್ಕ ಇಲ್ಲಿ ಕ್ಯಾರೆಕ್ಟರ್ ಹೆಂಗಿದೆ ಅನ್ನುವಂಥದ್ದನ್ನ ಶರಣಬಸಪ್ಪ ವಿಚಾರ ಮಾಡ್ತಾ ಅಡ್ಡಿ ಇಲ್ಲ ಅಂತ ನಾ ಕನ್ನೆ ನೋಡಿ ಏನಂತಾನೆ? ಅಡ್ಡಿ ಇಲ್ಲ ಅಂದ. ಡಿ ಅಂದ್ರೆ ಗೌರಿ, ನಾ ಅಂದ್ರೆ ವಿರುದ್ಧನೇ. ವರದಕ್ಷಿಣೆ ತಗೋಬಾರ್ದು. ಯಾವಕ್ಕೆ ಲಗ್ನ ನಡೆದಿತ್ತಂತ ಹೋಗ್ಬೇಕು, ಅಜ್ಜಿ ಬಂದಂತ ಓಡಿ ನಿಲ್ಲಿಸ್ರಿ ಅಂತಂದ. ಸ್ವಾಮಿ ಮಂತ್ರ ಹೇಳ್ಬಿಟ್ಟು ನಿಲ್ಲಿಸ್ ಅಂತಂದ. ಅವ ಪಾಪ ತಾಳಿ ಕಟ್ಟಾಕತ್ತಿದ್ದ. ಹೇಳ್ರಿ ಹೆಂಗಿರ್ತದ ಲಗ್ನ, ಹೆಂಗ ನಮ್ಮ ಗುಣಗಳು ಹೆಂಗಿರ್ತಾವ? ತಾಳಿ ಕಟ್ಟಾಕತ್ತಿದ್ದ. ನಿಲ್ಲಿಸದ, ಓದವ್ರು ನಿಲ್ಲಿಸ್ರಿ, ಬಾರ್ಸವ್ರು ನಿಲ್ಲಿಸ್. ಬಂದ್ ಲಗ್ನ ಅಂತಂದ್ರು. ಯಾಕುವ ಅಂತಂದ್ರು. ವರದಕ್ಷಿಣೆ ಕೊಟ್ಟಿವಿ, ಎಲ್ಲಾ ಕೊಟ್ಟಿವಿ, ಮದ್ವಿ ಯಾಕೆ ನಿಲ್ಲಿಸ್ಬೇಕು ಅಂತಂದ್ರು. ಬಾಂಡ್ಯದಾಗ ಒಂದ್ ಮರ್ತ್ ಬಂದಾರ, ಗೊತ್ತೈತೆ ನಿಮ್ಗೆ? ಒಂದು ಉಪ್ಪಿಟ್ಟು ಚಮಚೆ ಮರ್ತ್ ಬಂದಾರ, ಅವ್ನು ತರೋ ಮಟಲ್ ತಾಳಿ ಕಟ್ಬೇಡ ಅಂತ ಅಂತ ಬರ್ತಾರ್ರಿ. ಉಪ್ಪಿಟ್ಟು ತಿನ್ನು ಚಮಚ ತಂದಿಲ್ಲ ಅಂತ 10 ರೂಪಾಯಿ ಕೊಟ್ರ 1 ಡಜನ್ ಯಾವ ತಂದಿರೇನ? 1 ಡಜನ್ ಚಮಚೆ ಕೊಟ್ಟಾರ ಅಂತದಕ್ಕೆ ಆಲೋಚನೆ ಮಾಡಕತ್ತಾಳ. ಅದಕ್ಕೆ ಇವತ್ತು ಮದುವೆ ಯಾಕೆ ಹಿಂಗಾಗ್ಯಾವ ಅಂತ ಕೇಳಿದ್ರೆ, ಹಿಂದಿನ ಮದುವೆ ಅಂತ ಕೇಳಿದ್ರೆ ಏನಿದು ಗೊತ್ತೇನ? ಮದುವೆ ನೋಡ್ರಿ, ಅಕ್ಷರ ಹೆಂಗದ? ಮದುವೆ, ಮಮತೆ, ದುಡಿಮೆ, ವ್ಯವಹಾರ ಹಿಂದಿದ್ದು. ಇವತ್ತೇನಾಗ್ಯಾವ ಮದುವೆ? ಮಜಾ ಮಾಡುತ್ತೆ, ಧೂಮ್ ಮಚಾಲೆ, ಎಂಜಾಯ್ ಕರೋ. ಮಜಾ
ಮಜಾ ಮಾಡಿದ ಬಳಿಕ ಅನುಭವಿಸ್ಬೇಕಲ್ಲ ದುಃಖ. ದುಃಖ ಆದ ಬಿಡ್ಲಿ ಏನ್ ಮಾಡ್ತಾನವ, ಮರಿಬೇಕಲ್ಲ ಅದನ್ನ, ತೊಂದರೆ ಮರಿಬೇಕಲ್ಲ. ಗೊತ್ತದ ದಾಬಾದಾಗ ಹೋಗಿ ಕುಡಿಯಾಕತ್ತಾನ ಕಂಟಿ ಮಠ ಬೇಸನ. ಹೌದಲ್ಲ? ನೋಡ್ರಿ ಹಂಗೈತಿ ಇವತ್ತಿನ ಮದುವೆ ಏನಾಗ್ಯಾವು, ಹೋಗ್ಬಿಟ್ಟಾವು. ದುಃಖ ವ್ಯಸನ ಇವೆಲ್ಲವೂ ಕುಡ್ಕೊಂಡವು. ಅದಕ್ಕೆ ತಿಳ್ಕೊಂಡು ಗುಣ ಅಂದ್ರೆ ಏನು, ಗುಣ ಪೂಜಾ ಸ್ಥಾನಂ ನಚವಯ ನಚಲಿಂಗಂ ಅಂತ ಹೇಳ್ತಾರೆ. ಅಂತ ಗುಣದ ಕನ್ಯೆಯನ್ನು ನೋಡಕತ್ತಾನೆ ಇಲ್ಲಿ. ಡೌರಿ ಅಂದ್ರೆ ಏನ್ರಿ, ವರದಕ್ಷಿಣೆ. ಉತ್ತಮಂ ಸ್ವಯಾರ್ಜಿತಂ. ನೀವು ಹುಡುಗಿಯರ್ ಲಗ್ನ ಆಗೋರು ನೆನ್ಪಿಟ್ಟು, ನನ್ ಡೌರಿ ಇಸ್ಕೊಳ್ದಾರ ನಾ ಲಗ್ನ ಆಗಂಗಿಲ್ಲ, ಮನ್ಯಾಗ ಸ್ಟ್ರೈಕ್ ರೀ, ಒಟ್ಟ ಏನೂ ಕೊಡಂಗಿಲ್ಲ, ನಾನೇ ಬಂಗಾರ ಇದ್ದಂಗದಿ, ನಿನಗೆ ಅರ್ಪಣೆ ಆಗತ್ತೈತಿ, ನಿನಗೆ ಯಾವ ಬಂಗಾರು ಗಂಡಪ್ಪ. ಹೌದಲ್ಲ? ಹೌದಲ್ರಿ? ಹೌದಲ್ಲ? ಒಂದ್ ಸ್ಟ್ರೈಕ್ ಮಾಡಿ ನೀವೆಲ್ಲ ಹುಡುಗಿಯರ್ ಕೂಡ ಲಗ್ನ ಆಗೋರು ಒಟ್ಟು ವರದಕ್ಷಿಣೆ ತಗೊಂಡಿದ್ರ ಹುಡುಗ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿರ್ಲಿ, ಇದು ಏನು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಿರ್ಲಿ, ಅವ ಐ ಡೋಂಟ್ ಲೈಕ್ ಹಿಮ್. ನಾನು ಅವನನ್ನ ಏನವ, ನಾನು ಇಷ್ಟಕೊಂಡ ಓದಿನಲ್ಲ, ನಮ್ಮ ಅಪ್ಪ ನನ್ನ ಇಷ್ಟಕೊಂಡ ಓಡಿಸ್ಯಾನ, ಆ ವರದಕ್ಷಿಣೆ ಕೊಡಷ್ಟು ಇದು ಮಾಡೋಣ. ಮತ್ತೆ ಈಗ ನೌಕರಿ ಮಾಡ್ತಿರ್ತಾಳೆ ಯಾವ್ದೋ ಒಂದು, ಮತ್ತ ಅವನು ಉದ್ದ ತುಲಾಭಾರ ಕೊಡ್ಬೇಕಂತ. ಯಾವ ಸೀಮೆಲೆಕ್ರಿ ನೋಡ್ರಿ, ಅಂತ ಹೆಣ್ಣು ನಡೆದ್ಮೇಲೆ ಹೆಂಗ್ ಕಷ್ಟ ಇರ್ತೈತಿ. ನಾನು ಕುತ್ಕೊಂಡು ಆಲೋಚನೆ ಮಾಡೇನಿ ಇದನ್ನೆಲ್ಲ. ವರದಕ್ಷಿಣೆ ಕೊಡ್ಬೇಕಾ, ವರದಕ್ಷಿಣೆ ಕೊಡೋದಂತ ಮತ್ತ ಅವನಿಗೆ ಸೂಟ್ ಅಂತ ಬೂಟ್ ಅಂತ ಅವ್ನ ಹೊಲಗುಲಿ ಕೊಡ್ಬೇಕು. ಮತ್ತ ಅವ ಮತ್ತೊಂದದ್ದು ಏನು ಯಾವ ಹೇಳ್ರಿ, ನಿಮ್ ಪರವಾಗಿ ಮಾತಾಡ್ತೀನಿ ಹೇಳ್ರಿ. ಏನ್ರಿ ಮೇಲೆ ಬ್ರಾಸ್ಲೈಟ್ ಅಂತ ಅವ ದುಡ್ದು ಗಳಿಸ ಮ್ಯಾಲೆ ಹಾಕೊಂಡಿರ್ತಾನ. ಕಾಣ ಚೈನಾ ಕೊಟ್ರ ಕೋಟಿನ ಮೇಲೆ ಹಾಕೊಂಡಿರ್ತಾನ. ಏನ ದುಡ್ದು ಗಳಿಸ್ಯಾನ. ಚಪ್ಪಲ್ ಬೀಗರು ಅಲ್ರಿ. ಮುಂದಕ್ಕೆ ಬಾಳೆ ಮಾಡಾಕ್ ಬಂದ್ಬಿಟ್ಲೆ ಫ್ರಿಜ್ನು ಹಾಕಿದೆ. ಅಲ್ಲ ಇವನ ಮಲ್ಕೊಳ್ಳು ಪಲಂಗ್ ಹಾಕಿದ್ದು, ಗಾಲಿ ಹಾಕಿದ್ದು, ದಿಂಬ್ ಹಾಕಿದ್ದು. ಮತ್ತೆ ಇವೊಂದು ಅನ್ನೋದ್ರ ದೋಟರ ರೈತಿ ಇವಂದು. ನಾನು ಕೇಳಕತ್ತೀನಿ, ಯಾಕೆ ಈ ಸಿಸ್ಟಮ್ ಈ ಸಮಾಜದಲ್ಲಿ? ಹೆಣ್ಣೆ ಹತ್ತವರಿಗೆ ಯಾಕೆ ಇದೊಂದು ಬಂದಿದೆ ಈ ಕರ್ಮ? ನಮ್ಮ ವ್ಯವಸ್ಥೆಯಲ್ಲಿ ಯಾಕೆ ಇದನ್ನೆಲ್ಲ ಮಾಡ್ಯಾರ ಈ ಹಿರಿಯರ ಸಮಾಜದಲ್ಲಿ? ನಂದೊಂದು ಪ್ರಶ್ನೆ. ಮತ್ತಷ್ಟಲ್ಲ ತಡ್ರಿ, ಇನ್ನೊಂದು ಕೇಳಿ. ನಾ ಮನೆ ಕೇಳಿನಿ ಇದೆಲ್ಲ, ನನಗೆ ಗೊತ್ತಿರ್ಲಿಲ್ಲ ಇವೆಲ್ಲ. ಯಾಕಂತ ಕೇಳಿದ್ರೆ ಜಲ್ದಿ ಮನಿ ಬಿಟ್ಟು ಬಂದ್ಬಿಟ್ಟಿನಿ, ನನಗೆ ಗೊತ್ತಾಗಿಲ್ಲದ. ಅದು ಒಂದನೇದ ಹೊಡೆದಂದ್ರೆ ಅದು ಬಾಣೆದ ಖರ್ಚು ಅವ್ರ ಕೊಡ್ಬೇಕಂತ ಹೊಡೆದವ್ರು. ಹೌದಾ? ಎರಡನೇದ ಹೊಡೆದ್ರವ್ರು ಹೌದು, ಸೀಸರಿನಾದ್ರೂ ಅವ್ರೇ ಕೊಡ್ಬೇಕಂತ. ಅಂದ್ರೆ ಪೂರ್ತಿ ಇನ್ಯಾಕ್ ಮಾಡ್ಕೊಂಡು ನೀನ ಒಂದ್ ಸೀರೆ ಉಟ್ಕೊಂಡು ಇದ್ಯಾ ಸೀಮೆ ಲೆಕ್ರಿ? ನಾನು ಹೇಳ್ದ ಅರ್ಥ ಆಗುತ್ತಿಲ್ಲ. ಎಲ್ಲ ಗಂಡ್ಮಕ್ಳು ಕಿವಿ ಕೊಟ್ಟು ಕೇಳ್ರಿ ನೀವು. ನಾನು ಸನ್ಯಾಸಿದ್ದೀನಿ, ನಿಮಗೆ ಎಷ್ಟು ನೋವು ಆಗಿರ್ಬೇಡ ಕೊಡೋರಿಗೆ. ಸಾಲ ಮಾಡಿ ಕೊಡಾಕ ಹೋಗಿ ಹೊಲ್ದಾಗ ಹೋಗಿ ಕಡ್ಲಿ ಗಿಡ ಕುರ್ಲು ಹಾಕೋತಾನ ನಮ್ಮ. ಎದಕ್ ಹಾಕೋತಾನ? ಕಡ್ಲಿ ಗಿಡಕ್ಕೆ ಹಾಕೋತಾನೆ, ಜಲ್ದಿ ಪಟಕ್ ನೋಡ್ಕೊಂಡು ಬಿದ್ಬಿಡ್ಲಿ ಅಂತ. ಅರ್ಥ ಆಗುತ್ತಲ್ಲ? ಯಾಕೆ ಇದನ್ನೆಲ್ಲ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಇಂಥ ವ್ಯವಸ್ಥೆ ಹೋಗ್ಬೇಕು. ಯಾವ್ದು ಉತ್ತಮ ಅಂತ ಕೇಳಿದ್ರೆ, ಉತ್ತಮಂ ಸ್ವಯಾರ್ಜಿತಂ. ನೀ 10 ರೂಪಾಯಿ ಗಳಿಸ, ನಿನ್ನದಾಗಿರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ನೀ ಗಳಿಸಿದ್ದು. ಮಧ್ಯಮಂ ಪಿತ್ರಾರ್ಜಿತಂ. ಮಧ್ಯಮ ಯಾವ್ದು ಅಂತ ಕೇಳಿದ್ರೆ ನಿಮ್ಮ ಅಪ್ಪ ನಿಮ್ಮಮ್ಮ ಗಳಿಸಿಟ್ಟಿರ್ತಾರಲ್ಲ, ಅದನ್ನ ಊಟ ಮಾಡ್ತಿಲ್ಲ, ಅದು ಮಧ್ಯಮ. ಇನ್ನು ಕನಿಷ್ಠಂ ನೀವ್ ಹೇಳ್ತೀವಿ. ಕನಿಷ್ಠಂ ಕನ್ಯಾರ್ಜಿತಂ ತಗೊಂತಾರಲ್ಲ, ಎನಿಸ್ ಕನಿಷ್ಠ ಅಂತ ನೋಡ್ರಿ. ಅದಕ್ಕೆ ಅವನು ಮನುಷ್ಯ ಕನಿಷ್ಠಕ್ಕನ. ಅದಕ್ಕ ಇಲ್ಲಿ ಹೇಳಕತ್ತಾರೆ ಡೌರಿ. ಇನ್ನು ಇದನ್ನ ಕೇಳ್ಬೇಕಾದ್ರೆ ಈ ಎಜುಕೇಶನ್ ಆಕೆ ಏನಾಗಿರ್ಬೇಕು? ಓದ್ಕೊಂಡಿರ್ಬೇಕು. ಮೊನ್ನೆ ಯಾವುದೋ ಒಂದು ಮನೆಯೊಳಗೆ ಗಚ್ಚು ಮಾಡಾಕ ನನಗೆ ಕರ್ಕೊಂಡೋಗಿದ್ರು. ಮಾತಾಡಿದ್ರು, ನಮಗೆ ಹಿಂಗೆ ಗಾದಿ ಹಾಕಿ ಕುಂದಿಸ್ಬಿಟ್ರ. ನಮ್ಗೆ ಏನು ಗೊತ್ತಾ ಇಲ್ಲದ. ಎಷ್ಟು ತೊಲಿ ಬಂಗಾರ ಕೊಡೋದಂತ ಫಿಕ್ಸ್ ಮಾಡಿದ. 10 ತೊಲಿ ರೀ ಅಂತಂದು. ಆಯ್ತು, ಒಪ್ಕೊಂಡ್ರು ಅವ್ರು ಬೀಗ್ರಲ್ಲ. ಒಪ್ಕೊಂಡ್ಬಿಟ್ಲಿ ಅವ್ರ ಮನೆಗೂ ಹಿರಾಮ್ ಇದ್ರ. ಅವ ಎಷ್ಟು ಲೋಫರ್ ಇದ್ದ ಅಂದ್ರ ನಿಜವಾಗ್ಲೂ ಹೇಳ್ತೀನಿ, ಭಾರಿ ಸಿಟ್ಟು ಬಂದಿತ್ತು ನನಗೆ. ಅವ ಏನ್ ಕೇಳಿದ್ ಗೊತ್ತಂದ್ರೆ, 10 ತೊಲಿ ಬಂಗಾರ ಅವ್ರು ಕೊಡಾಕ್ ಒಪ್ಕೊಂಡಾರ. ಕೊಟ್ರ ಹಳೆ ತೊಲಿನ ಹೊಸ ತೊಲಿ ಅಂತ ಕದ ನೋಡ್ರಿ. ಮತ್ತೊಮ್ಮೆ ಎಷ್ಟು ದುಡ್ಡಿರ್ಬೇಕವ? ಹಳೆ ತೊಲಿ ಆದ್ರೆ 11 ಗ್ರಾಮ್ ಇರ್ತಕ್ಕಂತ. ನನಗ್ ಗೊತ್ತಾಯಿಲ್ಲದ ಏನ್ರಿ. 2 ತೊಲಿ ಹಚ್ಚಿ ಬಂತಲ್ಲ ಅಂದ್ರೆ ರಂಗೋಲಿ ಕೆಳಗೆ ಹೋಗವ ಇವ. ನಾವ್ ಕೊಡೋದು ಹೊಸ ತೊಲಿ ನೋಡು, ಮಾಡ್ಕೊ ಇಲ್ಲ ನಡ್ರಿ ಎದ್ದು ಹೋಗೋಣ ಅಂತಂದೆ. ನಾನು ಜಕ್ಕಸ್ತ ಮಾಡ್ಕೊಂಡ. ಯಾಕಿದ್ರೆ ಹೇಳ್ತೀನಿ, ಸಮಾಜದಲ್ಲಿ ಇಂಥದ್ದಿದೆ. ಅದಕ್ಕೆ ನಾವೆಲ್ಲರೂ ಜಾಗೃತ ಆಗ್ಬೇಕಾಗ್ಯದ.
ಇನ್ನು ಎಜುಕೇಶನ್ ಶಿಕ್ಷಣ ಇರ್ಬೇಕು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಗಂಡೊಂದು ಕಲಿತರೆ ಮುಂದಿದ್ದ ಹೇಳಿದ್ರು ನೋಡ್ರಿ, ಬಾರೊಂದು ತೆರೆದಂತೆ. ಗಂಡ ಕಲ್ತ್ರ ಬಾರ್ ತೆಗಿಸಂತೆ, ಹೆಣ್ಣು ಕಲ್ತ್ರ ಶಾಲೆ ತೆಗಿತಾಳಂತೆ. ನಿಮ್ಮ ಜವಾಬ್ದಾರಿ ಬಾಳ ಇರ್ತತಿ. ಹಡಿಯಂಗಿಲ್ಲ ಹೇಳಾಕತ್ತಾರ ಅಂತ ಕೇಳಿದ್ರೆ, ಇಲ್ಲೇ ಗುರು ಶಿಷ್ಯನಿಗೆ ಹೇಳಾಕತ್ತಾನ. ಇಂಥ ಸುಂದರವಾದಂತ ಕನ್ಯೆಯನ್ನ ನೋಡಿ ಯಾರು ನೋಡಾಕತ್ತಾರ? ಆದೈನವರು, ಮಡಿಯಮ್ಮನವರು ಶರಣಬಸಪ್ಪನನ್ನು ಕರ್ಕೊಂಡು ಹೋಗಿ ನೋಡಾಕತ್ತಾರ. ಈಗಿಂದ ಬೇರೆ ಅವರ ನೋಡ್ಕೊಂಡ್ಬಿಟ್ಟಿರ್ತಾರ. ನಿಮ್ಮನ್ನೇನು ಕರ್ಕೊಂಡು ಹೋಗಿ ಅಲ್ಲೇ ಕಾಲೇಜ್ನಾಗ ನೋಡ್ಕೊಂಡಿರ್ತಾರ ಅವ್ರವ್ರು. ನಾನು ನಿನ್ನ ಜೋಡಿ ಜೀವನ ಎತ್ತಿನ ಗಾಡಿ, ಅವಳು ದಾರಿಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗಿಬ್ರು ಮಕ್ಕಳು ಮುಗಿದು ಹೋಗ್ತೀವಿ ಸಂಸಾರ. ಇದ್ದೆ ನೋಡಿ ಇವತ್ತಿನ ಪರಿಸ್ಥಿತಿ ಏನಾಗ್ಯದ ಅಂತ ಕೇಳಿದ್ರೆ ಇದು ಆಗ್ಯದ. ಅದಕ್ಕ ಇಲ್ಲಿ ಕರ್ಕೊಂಡು ಹೋಗಿ ನೋಡ್ತಾರೆ. ಆ ಭಾವಿ ಶಾಂತಲಿಂಗಪ್ಪನವರ ಕೋರಿಯಾಗಿರ್ತಕ್ಕಂಥ ಮಾದಮ್ಮ ಎಷ್ಟು ಸುಂದರವಾಗಿರ್ತಾಳ ಅಂತ ಕೇಳಿದ್ರೆ, ಇಷ್ಟೊತ್ ಮಠ ಏನು ಹೇಳಿದ್ನಲ್ಲ ಇದಕ್ಕೆ ವ್ಯಾಖ್ಯಾನವಾಗಿರ್ತಾಳ. ಅಂತ ಕುವರಿಯನ್ನ ಎಲ್ಲ ಗುರು ಹಿರಿಯರು ಕೂತ್ಕೊಂಡು ಏನ್ ಮಾಡ್ತಾರ? ಅರಳಗುಂಡಿಗೆಯ ಆದಯ್ಯನವರ ಜ್ಯೇಷ್ಠ ಸುಪುತ್ರನಾಗಿರ್ತಕ್ಕಂಥ ಯಾರು? ಚಿರಂಜೀವಿ ಶರಣಬಸವನಿಗೆ ಏನ್ ಮಾಡೋದು? ಲಿಂಗಗುಣ ಸಂಪನ್ನನಾಗಿರ್ತಕ್ಕಂಥ ಶರಣಬಸವನಿಗೆ ಲಿಂಗಗುಣ ಸಂಪನ್ನೆಯಾಗಿರ್ತಕ್ಕಂಥ ಯಾರು? ಮಹಾದೇವಿಯನ್ನ ತೆಗೆದುಕೊಳ್ಳುವುದು ಅಂತ ಹೇಳಿ ಬಾಯಾಗ ಹೇಳ್ರಿ ಸಕ್ರಿ ಹಾಕಿ ಏನ್ ಮಾಡ್ತಾರ? ನಿಶ್ಚಯ ಕಾರಣವನ್ನ ಮಾಡ್ಕೊಂಡು ಆ ಕನ್ಯೆ ನಮ್ಗೆ ಒಪ್ಪಿಗೆ ಇದೆ ಅಂತಂದ್ರೆ, ಒಪ್ಪಿಗೆ ಐತೇನ್ರಿ? ಕಬಲ್ ಹೈ ಅಂತ ಕೇಳಿದ್ರು ಕಬಲ್ ಹೈ ಅಂತ ಇವನು ಅಂದ. ಒಪ್ಕೊಂಡು ಮುಂದೇನ್ ಮಾಡ್ತಾರ್ರಿ? ಮದುವೆಯನ್ನು ಮಾಡ್ತಾರ. ಆ ಮದುವೆ ಹೆಂಗಾಯ್ತು ಅನ್ನೋದು ಯಾವಾಗ ನೋಡೋಣ.